ಕಣ್ಣಿನ ಸಮಸ್ಯೆ ಅಂತೂ ಎಲ್ರಿಗೂ ಕೂಡ ಬರ್ತಾ ಇದೆ, ಸಹಜವಾಗಿ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದೀವಿ. ವಿಶೇಷವಾಗಿ ಒಬ್ಬ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಇರುವಂತಹ ಒಂದು ಸಮಸ್ಯೆ ಅಥವಾ ಕಾಯಿಲೆ ಅಂತಂದ್ರೆ ಅದು ಮಧುಮೇಹ, ಡಯಾಬಿಟಿಸ್ ಅಂತ ಹೇಳ್ತೀವಿ. ಮಧುಮೇಹ ತಮ್ಮ ಆರೈಕೆಯನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ ಹಲವಾರು ಕಾರಣಗಳಿಂದ. ಬಟ್ ಕಣ್ಣಿನ ಆರೈಕೆ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ ಮಧುಮೇಹಿಗಳಿಗೆ ಕಣ್ಣಿನ ಆರೈಕೆ ಹೇಗ್ ಮಾಡ್ಕೋಬೇಕು ಅಂತ? ಅತಿ ಮುಖ್ಯವಾದ ಒಂದು ಜ್ವಲಂತ ಸಮಸ್ಯೆ ಅಂತ ಹೇಳ್ಬೋದು ಇವತ್ತಿನ ನಮ್ಮ ಸಮಾಜದಲ್ಲಿ, ನಮ್ಮ ಸೊಸೈಟಿಯಲ್ಲಿ. ಯಾಕೆಂದ್ರೆ ಬರೀ ವಯಸ್ಸಾದವರು ಅಂದ್ರೆ 55-60 ವರ್ಷದ ನಂತರ ಹೋದವರು ಮಾತ್ರ ಇದಕ್ಕೆ ತುತ್ತಾಗ್ತಾ ಇಲ್ಲ. ನಾವು ನೋಡ್ತಿರೋದು ಬೆಂಗಳೂರಲ್ಲಿ ಅಥವಾ ಈವನ್ ಸ್ವಲ್ಪ ಹಳ್ಳಿಗಳ ಕಡೆ ಕೂಡ 35-32 ವರ್ಷದವರು ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಕೂಡ ಆಲ್ರೆಡಿ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಗಿ ಅದರಿಂದ ಬೇರೆ ಬೇರೆ ತರ ತೊಂದರೆಗಳನ್ನು ಅಂಗಾಂಗಗಳಲ್ಲಿ ಆಗ್ತಿರುವಂತಹ ಹಲವಾರು ಉದಾಹರಣೆಗಳು, 1-2 ಅಲ್ಲ, ಎಲ್ಲೋ ಒಂದು ಅಂತಲ್ಲ, ರೆಗ್ಯುಲರ್ ಆಗಿ ನೋಡ್ತಾ ಇದೀವಿ ಈ ನಡುವೆ. ಹಾಗಾಗಿ ಇದು ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಕಾಯಿಲೆ. ಮತ್ತೆ ಅದಕ್ಕೆ ತಕ್ಕಂಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಅರಿವು ಮೂಡಿಸ್ಕೊಡೋದು ಬಹಳ ಇಂಪಾರ್ಟೆಂಟ್. ಇದರ ಜಾಗೃತಿ ಸಮಾಜದಲ್ಲಿ ಅಕ್ರಾಸ್ ದ ಬೋರ್ಡ್ ಬರೀ ವೈದ್ಯರಿಗೆ ಅಥವಾ ರೋಗಿಗಳಿಗೆ ಮಾತ್ರ ಅಲ್ಲ, ಅವರ ಸಂಬಂಧಪಟ್ಟಂತವರಿಗೂ ಇರ್ಬೇಕಾಗತ್ತೆ. ಯಾಕೆಂದ್ರೆ ಒಬ್ರು ಮಾಡಿರುವಂತ ತಪ್ಪು ಅವ್ರ ಫ್ಯಾಮಿಲಿಯಲ್ಲಿ ಮತ್ತಿಬ್ರು ಮಾಡಬಾರ್ದು. ಒಬ್ರಿಗಾಗಿರುವಂತ ತೊಂದರೆ ಇನ್ನೊಬ್ರಿಗೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ಹಾಗಾಗಿ ಈ ವಿಷಯದಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಇದೆ. ಇದರಲ್ಲಿ ಏನಾಗುತ್ತೆ ಡಯಾಬಿಟಿಸ್ ಅಲ್ಲಿ ಅಂದ್ರೆ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶುಗರ್ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಅಥವಾ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಶುಗರ್ ಅಂತ ಕೆಮಿಕಲ್ ಆಗಿ ಹೇಳೋದಾದ್ರೆ ಇಟ್ಸ್ ಗ್ಲೂಕೋಸ್ ಇಸ್ ಆಲ್ಸೋ ಶುಗರ್. ಸೊ ಅದರ ಪ್ರಮಾಣ ಜಾಸ್ತಿ ಆದಾಗ ಅದು ತನ್ನ ಪ್ರತಿಯೊಂದು ಕಣಗಳಲ್ಲೂ ಮಾಲಿಕ್ಯೂಲ್ಸ್ ಅಲ್ಲೂ ಅದು ಹೋಗಿ ಹೋಗಿ ಅಂಟ್ಕೊಳಕ್ ಶುರು ಆಗುತ್ತೆ. ಸೊ ಗ್ಲೈಕೋಸಿಲೇಷನ್ ಆಫ್ ಮೆನಿ ಪ್ರೋಟೀನ್ಸ್, ಒನ್ ಆಫ್ ದಮ್ ಇಸ್ ಹಿಮೋಗ್ಲೋಬಿನ್. ಇವಾಗ ನಮ್ಮ ಹಿಮೋಗ್ಲೋಬಿನ್ ಇರುತ್ತಲ್ಲ, ನಿಮ್ದು ಎಷ್ಟಿದೆ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಅನಿಮಿಯಾ ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ಈ ಹಿಮೋಗ್ಲೋಬಿನ್ ಅಲ್ಲೂ ಹೋಗಿ ಗ್ಲೂಕೋಸ್ ಅಂಟ್ಕೊಳುತ್ತೆ. ಅವಾಗ ಅದು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳೋದು. ಅದನ್ನೇ HbA1c ಅಂತ ನಾವು ಇವಾಗ ಟೆಸ್ಟ್ ಮಾಡಿ ನೋಡುವಂಥದ್ದು. ಆ HbA1c ಅಲ್ಲಿ ಕಳೆದ 6 ವಾರದಲ್ಲಿ 12 ವಾರದಲ್ಲಿ ನಿಮ್ಮ ಅಂದಾಜು ಶುಗರ್ ಎಷ್ಟಿತ್ತು ಅನ್ನೋದೊಂದು ಐಡಿಯಾ ಬರುತ್ತೆ ಅದರಿಂದ. ಯಾಕೆಂದ್ರೆ ಎಷ್ಟು ಅಂಟ್ಕೊಂಡಿದ್ರೆ ಅಷ್ಟು ಜಾಸ್ತಿ ಪರ್ಸೆಂಟೇಜ್, ಎಷ್ಟು ಅಂಟ್ಕೊಂಡಿದೆ ಅನ್ನೋದ್ರ ಮೇಲೆ ಎಷ್ಟು ಶುಗರ್ ಇತ್ತು ನಿಮ್ಮ ರಕ್ತದಲ್ಲಿ ಅನ್ನೋದನ್ನು ನಾವು ಡೆಸಿಫರ್ ಮಾಡ್ತೀವಿ, ಇನ್ಫರ್ ಮಾಡ್ತೀವಿ. ಸೊ ಅದು ಹಾಗಾಗಿ ಈ ತರ ಪ್ರತಿಯೊಂದು ರಕ್ತ ದೇಹದ ಪ್ರತಿಯೊಂದು ಮೂಲೆಗೂ ಹೋಗೋದ್ರಿಂದ ಪ್ರತಿಯೊಂದು ಅಂಗಾಂಗವನ್ನು ಅದು ತೊಂದರೆಗೀಡು ಮಾಡುತ್ತೆ. ಹೈ ಬ್ಲಡ್ ಶುಗರ್ ಅದರಲ್ಲಿ ಒಂದು ಕಣ್ಣು. ಯಾಕಂದ್ರೆ ಈಗ ಕಣ್ಣು, ಬ್ರೈನು, ಕಿಡ್ನಿ ಇದೆಲ್ಲ ಏನಾಗುತ್ತೆ ಎಂಡ್ ಆರ್ಗನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ಒಂದು ಕಡೆಯಿಂದ ಬ್ಲಡ್ ಸಪ್ಲೈ ಇದ್ದು ಅದು ಬ್ಲಾಕ್ ಆಯ್ತು ಅಂದ್ರೆ ಇನ್ನೊಂದು ಕಡೆಯಿಂದ ಬ್ಲಡ್ ಸಪ್ಲೈ ಇರೋದಿಲ್ಲ. ಈಗ ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಹಳ್ಳಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಒಂದೇ ರಸ್ತೆ, ಹೋಗೋದಕ್ಕೂ ಒಂದೇ, ವಾಪಸ್ ಬರೋದಕ್ಕೂ ಒಂದೇ ರಸ್ತೆ, ಇನ್ನೊಂದು ಆಲ್ಟರ್ನೇಟ್ ರೂಟ್ ಇರಲ್ಲ. ಆದರೆ ಬೆಂಗಳೂರು ಅಂತ ಊರುಗಳಿಗೆ ಏನಾಗುತ್ತೆ, ಮೈಸೂರು ಕಡೆಯಿಂದನೂ ಬರ್ಬೋದು, ಹೊಸೂರು ಕಡೆಯಿಂದನೂ ಬರ್ಬೋದು, ಚಾಮರಾಜನಗರದ ಕಡೆಯಿಂದನೂ ಬರ್ಬೋದು, ಗುಂಡ್ಲುಪೇಟೆ ಕಡೆಯಿಂದ ಬರ್ಬೋದು, 5-6 ಕಡೆಯಿಂದ ರಸ್ತೆ ಇರುತ್ತೆ. ಸೊ ಇದಕ್ಕೆ ಒಂದು ರಸ್ತೆ ಬ್ಲಾಕ್ ಆಯ್ತು ಅಂದ್ರೆ ಇನ್ನೊಂದು ರಸ್ತೆ ಅಂತ ನಾವು ಟ್ರಾನ್ಸ್ಪೋರ್ಟ್ನ ಅಳವಡಿಸ್ಕೋಬಹುದು. ಬಟ್ ಎಂಡ್ ಆರ್ಗನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದೇ ಬ್ಲಡ್ ಸಪ್ಲೈ ಇರುತ್ತೆ. ಆ ಒಂದು ಬ್ಲಡ್ ಸಪ್ಲೈ ಅಫೆಕ್ಟ್ ಆಗ್ಬಿಡ್ತು ಅಂದ್ರೆ ನರ್ವ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಅಂಥದ್ರಲ್ಲಿ ಈ ಎಂಡ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ, ಎಂಡ್ ಆರ್ಟರೀಸ್ ಅಂತ ಹೇಳ್ತೀವಿ, ಅದಿರುವಂಥದ್ದು ಆರ್ಗನ್ಗಳು ಕಣ್ಣು, ಅದರಲ್ಲೂ ಸ್ಪೆಸಿಫಿಕಲಿ ರೆಟಿನಾ, ಬ್ರೈನ್ ಮತ್ತು ಕಿಡ್ನೀಸ್. ಸೊ ಇದೆಲ್ಲ ಡ್ಯಾಮೇಜ್ ಆದಾಗ ಮೈಕ್ರೋವ್ಯಾಸ್ಕ್ಯುಲರ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಇದು ಮ್ಯಾಕ್ರೋವ್ಯಾಸ್ಕ್ಯುಲರ್ ಡ್ಯಾಮೇಜ್ ಅಂದರೆ ಹಾರ್ಟು, ನರ್ವ್ಸ್ ಇದೆಲ್ಲ ಆದಾಗ ಅದ್ರ ಬೇರೆ ಬೇರೆ ಥರ ಪರಿಣಾಮಗಳನ್ನ ಬೀರುತ್ತೆ. ಹಾಗಾಗಿ ಶುಗರ್ ಅನ್ನೋ ಒಂದು ತೊಂದರೆಯಿಂದ ಮನುಷ್ಯನ ಪ್ರತಿಯೊಂದು ಅಂಗಗಳಲ್ಲೂ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಕಣ್ಣಲ್ಲಿ ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಕಣ್ಣು ಒಂದು ತರಹ ಕಿಟಕಿ ಇದ್ದ ಹಾಗೆ, ನಮಗೆ ಹೊರಗಿನ ಜಗತ್ತು ಕಾಣುತ್ತೆ, ಅದೇ ರೀತಿ ಅದ್ರ ಒಳಗಡೆ ನಾವು ನೋಡಿದ್ರೆ ಒಳಗಿನ ಜಗತ್ತು ಕಾಣಿಸುತ್ತೆ ನಮಗೆ. ಸೊ ಇದು ನಿಮ್ಮ ಆರೋಗ್ಯ ಹೇಗಿದೆ ಅಂತ ಒಂದು ತಕ್ಕ ಮಟ್ಟಿಗೆ ರಿಲಯಬಲ್ ಆಗಿರೋಂಥ ಒಂದು ಅಂದಾಜು, ಎಸ್ಟಿಮೇಟ್ ಸಿಗೋವಂಥ ಸಾಧ್ಯತೆ ನಾವು ಕಣ್ಣೊಳಗಡೆ ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಇದರ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಸೊ ಹೇಗೆ ಆರೈಕೆ ಮಾಡ್ಕೋಬೇಕು, ಬಹಳ ಮುಖ್ಯವಾದ್ದು ಫಸ್ಟ್ ಸ್ಟೆಪ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಶುಗರ್ ನಮ್ಮ ಮಿತಿಯಲ್ಲಿ ಇದ್ದರೆ ಮಾತ್ರ ಒಳ್ಳೆಯದು. ಯಾಕೆಂದರೆ ಎಷ್ಟೋ ಜನ ಏನಾಗುತ್ತೆ, ಶುಗರಿಂದ ಬಂದಾಗಿದೆ, ನಾವು ಹೋಗಿ ಆಸ್ಪತ್ರೆ ಚೆಕ್ ಮಾಡಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟಿದೆ ಅಂದ್ಬಿಟ್ಟು, ಚೆಕ್ ಮಾಡಿಸ್ಕೊಳ್ದೇನೆ ನನಗೆ ಗೊತ್ತಾಗುತ್ತೆ ಶುಗರ್ ಹೈ ಆಯಿತು ಅಂದರೆ ನನಗೆ ಫೀಲ್ ಆಗುತ್ತೆ ಅಂತ ಹೇಳ್ತಾ ಅದನ್ನು ಟ್ರೀಟ್ಮೆಂಟ್ನ ತೊಗೊಳ್ಳೋ ಅಂಥದನ್ನು ವಿಳಂಬ ಮಾಡೋದು ಅಥವಾ ಮನಸ್ಸಿಗೆ ಬಂದಾಗ ತೊಗೊಳ್ಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಆ ಥರ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ನಮಗೆ ಫೀಲ್ ಆಗೋ ಅಷ್ಟೊತ್ತಿಗೆ ಶುಗರ್ ಲೆವೆಲ್ಲು 300-400ವರೆಗೂ ಹೋಗಿರ್ಬೋದು. ನಾರ್ಮಲ್ ಲೆವೆಲ್ಲು 125ಕ್ಕಿಂತ ಕಡಿಮೆ ಇರಬೇಕು.
ಹೋಗ್ಲಿ 170 180 ಇದ್ರೂ ಅಕ್ಸೆಪ್ಟಬಲ್. ಬಟ್ ನಮಗೆ ಗೊತ್ತಾಗೋ ಅಷ್ಟೊತ್ತಿಗೆ 350 400 ಆಗಿರುತ್ತೆ. ಆ ಥರ ಹೈ ಲೆವೆಲ್ ಶುಗರ್ಸ್ ಫಾರ್ ಎ ವೆರಿ ಲಾಂಗ್ ಟೈಮ್ ಇತ್ತು ಅಂದರೆ 3 ತಿಂಗಳು 6 ತಿಂಗಳು ಇತ್ತು ಅಂದರೆ ಆರ್ಗನ್ ಡ್ಯಾಮೇಜ್ಗಳು ಶುರು ಆಗುತ್ತೆ. ಹಾಗಾಗಿ ಅಂಥ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು. ಶುಗರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಇದೆಲ್ಲ ಶುಗರು, BP, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳೋದು, ನಮ್ಮ ಜೀವನ ಶೈಲಿಯ ಕಾಯಿಲೆಗಳು. ಸೊ ಜೀವನ ಶೈಲಿನ ತಕ್ಕ ಮಟ್ಟಿಗೆ ನಾವು ಸುಧಾರಿಸ್ಕೊಂಡ್ರೆ ಅದರಿಂದಾನೇ ಎಷ್ಟೊಂದು ಜನಕ್ಕೆ ಒಳ್ಳೇದಾಗುತ್ತೆ. ಇನ್ಫ್ಯಾಕ್ಟ್ ನಾವು ನೋಡ್ದಂಗೆ ಈ ಥರ ಯಂಗ್ ಡಯಾಬಿಟಿಕ್ಸ್ ಅಂತ ನಾವೇನು ಹೇಳಿರ್ತೀವಿ, ಅವ್ರಿಗೆ ಡಯಾಗ್ನೋಸ್ ಆಗಿದ ತಕ್ಷಣ ಕೆಲವರು ಎಚ್ಚೆತ್ಕೋತಾರೆ, 30-40% ಜನ ಎಚ್ಚೆತ್ಕೊಂಡು ತಮ್ಮ ಜೀವನ ಶೈಲಿನ ಸುಧಾರಿಸ್ಕೋತಾರೆ. ಬೇಗ ಹೇಳ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಡಯಟ್ ಕಂಟ್ರೋಲ್ ಮಾಡ್ತಾರೆ, ಆಲ್ಕೋಹಾಲ್, ಸ್ಮೋಕಿಂಗ್ ಇದನ್ನೆಲ್ಲ ನಿಲ್ಲಿಸ್ತಾರೆ ಅಥವಾ ಕಡಿಮೆ ಮಾಡ್ತಾರೆ. ಇದೆಲ್ಲ ಮಾಡಿದಾಗ ಔಷಧಿ ಅವಶ್ಯಕತೆ ಕಡಿಮೆ ಆಗುತ್ತೆ. ಅಂದರೆ ಮಾತ್ರೆಗಳನ್ನ ಇನ್ನೊಂದು 3 ವರ್ಷ 5 ವರ್ಷ ಮುಂದಕ್ಕೆ ಹಾಕ್ಬೋದು, ಇಂಜೆಕ್ಷನ್ ಇನ್ಸುಲಿನ್ನ ಇನ್ನೊಂದು 10 ವರ್ಷ ಮುಂದಕ್ಕೆ ಹಾಕ್ಬೋದು. ಈ ಥರ ಎಲ್ಲ ಒಳ್ಳೆ ಸಕಾರಾತ್ಮಕವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ. ಹಾಗಾಗಿ ಜೀವನ ಶೈಲಿಯ ಸುಧಾರಣೆ ಮೊದಲನೇ ಹೆಜ್ಜೆ. ಓಕೆ, ಅದ್ರ ಜೊತೆಗೆ ಔಷಧಿಗಳು, ಅದ್ರ ಜೊತೆ ಕರೆಕ್ಟಾಗಿ ಪರೀಕ್ಷೆ ಮಾಡಿಸ್ಕೋಬೇಕು. ನಮಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಡ್ರಾಪ್ಸ್ ಹಾಕ್ಸ್ಕೊಂಡು ಪರೀಕ್ಷೆ ಮಾಡಿಸ್ಕೋಬೇಕು. ಡೈಲೇಟೆಡ್ ರೆಟಿನಾ ಚೆಕಪ್ ಅಂತ ನಾವೇನು ಹೇಳ್ತೀವಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೋಬೇಕಾಗತ್ತೆ ಆಸ್ಪತ್ರೆಯಲ್ಲಿ. ಅದಾದ್ಮೇಲೆ ಲೈಟ್ ಹಾಕ್ಬಿಟ್ಟು ಒಳಗಡೆ ನೋಡ್ತೀವಿ, ನೋಡಿಕೊಂಡು ಅದ್ರ ತಕ್ಕಂಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇಷ್ಟು ಪ್ರಥಮ ಆರೈಕೆ. ಸೊ ಮೊದಲನೇದು ನಾನು ಹೇಳಿದಾಗೆ ಶುಗರ್ ಕಂಟ್ರೋಲ್ಗೆ ಜೀವನ ಶೈಲಿಯ ಸುಧಾರಣೆ, ಒಳ್ಳೆ ಆಹಾರ, ಔಷಧಿಗಳು. ಅದಾದಮೇಲೆ ನಿಯಮಿತವಾದ ಪರೀಕ್ಷೆ ಅಂಡ್ ಚಿಕಿತ್ಸೆ ಅವಶ್ಯಕತೆ ಬಂದಾಗ. ಓಕೆ, ಅಂದ್ರೆ ಇದ್ರ ಜೊತೆಗೆ ಏನಂದ್ರೆ ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳು ಬರೋದು ಒಂದ್ ಕಡೆ ಆಯ್ತು ಅಂದ್ರೆ ಮಧುಮೇಹಗಳಿಗೆ ಯಾವೆಲ್ಲ ರೀತಿಯ ಒಂದು ತೊಂದರೆಗಳು ಆಗ್ಬಹುದು ಅಥವಾ ಸ್ಪೆಸಿಫಿಕ್ ಆಗಿ ಏನೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಆಗುವಂತ ಸಾಧ್ಯತೆ ಇರುತ್ತೆ? ಕಣ್ಣಿನಲ್ಲಿ ಡಯಾಬಿಟಿಸ್ ರಿಲೇಟೆಡ್ ಬರೀ ಡಯಾಬಿಟಿಕ್ ರೆಟಿನೋಪತಿ ಒಂದೇ ಅಲ್ಲ, ಓಕೆ, ಹಲವಾರು ರೀತಿಯ ತೊಂದರೆಗಳನ್ನ ಆಗುವಂತ ಸಾಧ್ಯತೆ ಇದೆ. ಏನಾಗ್ಬೋದು, ಒಂದು ಇವಾಗ ಇಬ್ರು ಅಣ್ಣ ತಮ್ಮಂದ್ರು ಅಥವಾ ಅಕ್ಕ ತಂಗಿರು ಇರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ರಿಗೆ ಶುಗರ್ ಇದೆ, ಇನ್ನೊಬ್ರಿಗೆ ಶುಗರ್ ಇಲ್ಲ. ಶುಗರ್ ಇರೋ ಅಂತ ಒಬ್ಬ ಸಹೋದರ ಅಥವಾ ಸಹೋದರಿಗೆ 5-10 ವರ್ಷ ಮುಂಚೆ ಪೊರೆ ಬೆಳೆಯುತ್ತೆ. ಸೊ ಇನ್ನೊಬ್ರು ಇಲ್ಲದೆ ಇರೋ ಅಂತಹ ಸಹೋದರ ಅಥವಾ ಸಹೋದರಿಗೆ ನಿಧಾನವಾಗಿ ಪೊರೆ ಬೆಳೆಯುತ್ತೆ. ಸೊ ಪೊರೆ ಬೆಳೆಯುವಂತಹ ಬೆಳವಣಿಗೆನು ಬೇಗ ಆಗುತ್ತೆ ಶುಗರ್ ಇರೋ ಅಂಥವ್ರಿಗೆ. ಅದು ಮೊದಲನೇದು. ಎರಡನೇದು, ಕಣ್ಣಿನಲ್ಲಿ ಪವರ್ ಏನಿರುತ್ತೆ, ನಮ್ದು ಗ್ಲಾಸಸ್ ಅವಶ್ಯಕತೆ ಏನಿರುತ್ತೆ, ಅದು ಬೇಗ ಬೇಗ ಫ್ಲಕ್ಚುಯೇಟ್ ಆಗುತ್ತೆ. ಅಂದ್ರೆ ನಮ್ದು ಶುಗರ್ ಏರ್ಪೇರ್ ಆದಾಗಲೆಲ್ಲ ಕಣ್ಣಿಂದು ಪವರು ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆದಾಗ ಏನಾಗುತ್ತೆ, ಒಂದು ಗ್ಲಾಸ್ ಅಡ್ಜಸ್ಟ್ ಆಗೋದಿಲ್ಲ. ಅದರಿಂದ ಇವತ್ತಿನ ನಮ್ಮ ನಾಗರಿಕ ಜೀವನದಲ್ಲಿ ಏನೇನು ನಾವು ಎಫರ್ಟ್ಸ್ ಹಾಕ್ತಾ ಇರ್ತೀವಿ, ಅಂದ್ರೆ ಕಂಪ್ಯೂಟರ್ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಡ್ರೈವ್ ಮಾಡ್ತಾ ಇರ್ತೀವಿ, ಅದಕ್ಕೆಲ್ಲ ಸ್ಟ್ರೈನ್ ಆಗಕ್ಕೆ ಶುರು ಆಗುತ್ತೆ. ಹಾಗಾಗಿ ಕಂಫರ್ಟಬಲ್ ಆಗಿರಲ್ಲ. ಮೂರನೇದು, ಕಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ, ಡ್ರೈ ಐ ಅಂತ ಏನು ಹೇಳ್ತೀವಿ, ಅದಾಗುತ್ತೆ. ನಾಲ್ಕನೇದು, ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಇನ್ನ ಡೀಟೇಲ್ ಆಗಿ ಹೇಳ್ತೀನಿ. ಐದನೇದು, ಗ್ಲೋಕೋಮಾ ಅನ್ನೋ ಒಂದು ತೊಂದರೆನೂ ಡೈರೆಕ್ಟ್ ಆಗಿ ಡಯಾಬಿಟಿಸ್ ಇಂದ ಸಂಬಂಧಪಟ್ಟದ್ದಲ್ಲ, ಬಟ್ ಶುಗರ್ ಇರೋ ಅಂಥವರಲ್ಲಿ ಗ್ಲೋಕೋಮಾ ಆಗೋ ಸಾಧ್ಯತೆ, ರಿಸ್ಕ್ಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಅದು ನೇರವಾದ ಸಂಬಂಧ ಅಲ್ಲ. ಆರನೇದು, ಕಣ್ಣಿನಲ್ಲಿ ನರಗಳಿರುತ್ತೆ. ಕಣ್ಣಿನ ಐ ಬಾಲ್ನ ಗುಡ್ಡೆನ ಮೂವ್ ಮಾಡುವಂಥ 6 ಮಸಲ್ ಇರುತ್ತೆ. 6 ಮಸಲ್ನ ಕಂಟ್ರೋಲ್ ಮಾಡುವಂಥ 3 ನರ್ವ್ ಇರುತ್ತೆ. ಆ ನರ್ವ್ಗಳು ಅಫೆಕ್ಟ್ ಆಗುತ್ತೆ. ನರ್ವ್ ಅಫೆಕ್ಟ್ ಆದಾಗ ನರ್ವ್ ಪ್ಯಾಲ್ಸಿ ಅಂತ ಆಗುತ್ತೆ. ಅಂದ್ರೆ ಇವಾಗ ನಾವು ಫೇಶಿಯಲ್ ಪ್ಯಾಲ್ಸಿ ಅಂತ ಹೇಳಿರ್ತೀವಿ, ಬಾಯಿ ಸೊಟ್ಟ ಆಗಿ ಆಗುತ್ತಲ್ಲ, ಆ ಥರ 7th ನರ್ವ್ ಅದು. ಅದೇ ಥರ 3, 4, 6 ಅಂತ 3 ನರ್ವ್ಸ್ ಇರುತ್ತೆ. ಅದು ಐ ಬಾಲ್ ಮೂವ್ಮೆಂಟ್ನ ಮಾನಿಟರ್ ಮಾಡುವಂಥದ್ದು. ಅದು ಅಫೆಕ್ಟ್ ಆದರೆ ಕಣ್ಣು ಡಬಲ್ ವಿಷನ್ ಆಗುತ್ತೆ. ಅಂದರೆ ನೋಡ್ತಿರ್ಬೇಕಾದ್ರೆ ಎರಡೆರಡು ಕಾಣೋದು. ಸೊ ಮತ್ತೆ ಸ್ಕ್ವಿಂಟ್ ಬರೋದು, ಮೆಲ್ಗಣ್ಣು ಇದಕ್ಕಿದಾಗೆ ಬರೋದು ವಯಸ್ಸಾದ್ಮೇಲೆ, ಈ ಥರ ಎಲ್ಲ ಆಗುತ್ತೆ. ಅದು ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ತು ಅಂದರೆ ನಿಧಾನಕ್ಕೆ ಒಂದು 6 ವಾರನೋ 12 ವಾರದಲ್ಲೂ ನಿಧಾನಕ್ಕೆ ಅದು ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಹಲವಾರು ರೀತಿಯ ದುಷ್ಪರಿಣಾಮಗಳು ಶುಗರ್ ಇಂದ ಕಣ್ಣಿನ ಮೇಲೆ ಆಗ್ಬೋದು. ಓಕೆ, ಅಂದ್ರೆ ಈ ಸಹಜವಾಗಿ ಏನಂದ್ರೆ ಶುಗರ್ ಲೆವೆಲ್ ಎಷ್ಟು ಇರಬೇಕು ಅಂತ ಹೇಳ್ತಾರೆ? ಒಂದು ಸಹಜವಾದಂತಹ ಸಮಸ್ಯೆಗಳು ಬರಬಾರ್ದು ಅಂತಂದ್ರೆ ಶುಗರ್ ಲೆವೆಲ್ ಎಷ್ಟಿದ್ರೆ ಸ್ವಲ್ಪ ಸೇಫ್ ಅಂತ? ಸರ್, ನಾನ್ ಡಯಾಬಿಟಿಕ್ ಅಂದ್ರೆ 125ಕ್ಕಿಂತ ಕೆಳಗಡೆ ಬ್ಲಡ್ ಶುಗರ್ 125 mg/dL ಅಂತ ಏನ್ ಹೇಳ್ತೀವಿ, ಅದಕ್ಕಿಂತ ಕಡಿಮೆ ಇರಬೇಕು. 140 ವರ್ಗು ಇಟ್ ಈಸ್ ಅ ವೆರಿ ಗುಡ್ ಕಂಟ್ರೋಲ್. 170, 180, 200 ಪೋಸ್ಟ್ ಪ್ರಂಡಿಯಲ್ ಅಂದ್ರೆ ಟಿಫನ್ ಆದ್ಮೇಲೆ 2 ಮಾಡ್ತೀವಿ ನಾವು, FBS ಮತ್ತೆ PPBS ಅಂತ ಮಾಡ್ತೀವಲ್ವಾ. PPBS ಅರೌಂಡ್ 170, 180 ವರ್ಗೂ ಇದ್ರೆ ಅಕ್ಸೆಪ್ಟಬಲಿ ಗುಡ್ ಕಂಟ್ರೋಲ್ ಅಂತ ಹೇಳ್ಬೋದು. ಅದ್ರ ಮೇಲ್ಪಟ್ಟು ಯಾವುದೇ ಆದ್ರೂ ಇಸ್ ನಾಟ್ ಡಿಸೈರಬಲ್, ಅಂದ್ರೆ ಅದು ಅಷ್ಟು ಒಳ್ಳೇದಲ್ಲ. ಬಟ್ ಕೆಲವರಲ್ಲಿ ಏನಾಗುತ್ತೆ, ತುಂಬಾ ಶುಗರ್ ಜಾಸ್ತಿ ಇದ್ದವ್ರಿಗೆ ತಕ್ಷಣಕ್ಕೆ ನಾವು 170, 180 ಟ್ರೈ ಮಾಡಕ್ ಹೋದ್ರೆ ಅವ್ರಿಗೆ ಲೋ ಶುಗರ್ ಆಗುತ್ತೆ, ಫೀಲಿಂಗ್ ಬರುತ್ತೆ. ಆಲ್ದೋ ಅದು 170, 180 ಇದ್ರೂ ಆ ಲೆವೆಲ್ಗೂ ಅವ್ರಿಗೆ ಲೋ ಶುಗರ್ ಆಗುತ್ತೆ. ಸೊ ಹಂಗಾಗಿ ಬಹಳ ಹೈ ಶುಗರ್ ಇರೋ ಅಂಥವ್ರಿಗೆ
ನಿಧಾನಕ್ಕೆ ಕ್ರಮೇಣ ಅವ್ರ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕಂದ್ರೆ 300 ಇರೋರ್ನ ಇದ್ದಕ್ಕಿದ್ದಾಗೆ ನಾವು 150 ತರಿಸ್ಬಿಟ್ರೆ ಅಲ್ಲೇ ಕುತ್ಕೊಂಡು ಬೆವರಕ್ಕೆ ಶುರು ಮಾಡ್ತಾರೆ, ತಲೆ ಸುತ್ತ ಬೀಳಕ್ಕೆ ಶುರು ಆಗ್ತಾರೆ, ಇದೆಲ್ಲ ತೊಂದರೆಗಳಾಗುತ್ತೆ, ಸ್ಟ್ರೋಕ್ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ 300 ಇರೋರಿಗೆ ಒಂದು ವಾರದಲ್ಲಿ 250, 2ನೇ ವಾರದಲ್ಲಿ 220, 3ನೇ ವಾರದಲ್ಲಿ 200 ಆ ರೀತಿ ಕ್ರಮೇಣ ಆಗಿ ಅದನ್ನ 170, 160 ಲೆವೆಲ್ಗೆ ಕರ್ಕೊಂಡ್ಬರುವಂಥದ್ದು. ಸೊ ಐಡಿಯಲ್ ಪೋಸ್ಟ್ ಪ್ರ್ಯಾಂಡಿಯಲ್ ಊಟ ಆದ್ಮೇಲೆ ಅಥವಾ ತಿಂಡಿ ಆದ್ಮೇಲೆ ಮಾಡುವಂಥ ಒಂದು ಪರೀಕ್ಷೆಯಲ್ಲಿ 170, 180ಕ್ಕಿಂತ ಕಡಿಮೆ ಇದ್ರೆ ಒಳ್ಳೇದು. ಓಕೆ, ಅಂದ್ರೆ ಈಗ ಒಂದು ರೆಟಿನೋಪತಿ ಬಗ್ಗೆ ಮಾತಾಡೋದು ಅಂದ್ರೆ ಇದರಲ್ಲೂ ಸಹಿತ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಹಂಗಂದ್ರೆ ಏನು, ಯಾಕಂದ್ರೆ ರೆಟಿನೋಪತಿಗೂ ಅಥವಾ ಡಯಾಬಿಟಿಕ್ ರೆಟಿನೋಪತಿಗೆ ಯಾವ ರೀತಿ ಸಾಮ್ಯತೆ ಇದೆ ಅಂತ? ರೆಟಿನಾ ಅಂದ್ರೆ ಕಣ್ಣು ಒಳಗಡೆ ಇರುವಂತಹ, ಕಣ್ಣಿನ ಹಿಂಭಾಗದಲ್ಲಿ ಇರುವಂತ ಒಂದು ನರಗಳ ಲೇಯರ್, ಅದು ಅಕ್ಷಿಪಟಲ ಅಂತ ಹೇಳ್ತೀವಿ. ಬಹಳ ಒಂದು ತೆಳು ಒಂದು ಪರದೆ ತರ ಇರುತ್ತೆ. ಅದು ಡೈರೆಕ್ಟ್ ಕನೆಕ್ಷನ್ ಟು ದ ಬ್ರೈನ್. ಓಕೆ, ನಾವು ನೋಡ್ತಿರುವಂತಹ ಬೆಳಕಿನ ಕಿರಣಗಳು ಫೋಕಸ್ ಆಗಿ ರೆಟಿನಾ ಮೇಲೆ ಬಿದ್ದಿದ್ದನ್ನ ಆಪ್ಟಿಕ್ ನರ್ವ್ ಮೂಲಕ ಮೆದುಳಿಗೆ ಹೋದಾಗ ನಾವು ಏನ್ ನೋಡ್ತಾ ಇದೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ನಾನಿವಾಗ ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮೇಲೆ ಬಿದ್ದಿರುವಂತ ಬೆಳಕಿನ ಕಿರಣಗಳು ನನ್ನ ಕಣ್ಣೊಳಗಡೆ ಹೋಗಿ ರೆಟಿನಾ ಮೇಲೆ ಫೋಕಸ್ ಆಗಿ ಅಲ್ಲಿಂದ ಬ್ರೈನ್ಗೆ ಹೋಗಿ ನನಗೆ ಅರ್ಥ ಆಗ್ತಾ ಇದೆ ನೀವು ಅಂತ. ಸೊ ರೆಟಿನಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಮತ್ತೆ ಬಹಳ ಒಂದು ಸೂಕ್ಷ್ಮವಾದ ಪದರ. ಓಕೆ, ಅದರಲ್ಲಿ ತುಂಬಾ ಬ್ಲಡ್ ವೆಸಲ್ಸ್ ಇರುತ್ತೆ, ರಕ್ತನರಗಳು. ರಕ್ತನರಗಳು ಇದ್ಮೇಲೆ ರಕ್ತದಲ್ಲಿ ಇರುವಂತಹ ಶುಗರ್ ಇಂದನೂ ಅದರಿಂದ ತೊಂದರೆ ಆಗುತ್ತೆ. ರಕ್ತನರಗಳು ಡ್ಯಾಮೇಜ್ ಆದ್ರೆ ಲೀಕೇಜ್ ಆಗಿ ತೊಂದರೆಗಳಾಗುತ್ತೆ. ಸೊ ಇದನ್ನ ರೆಟಿನೋಪತಿ ಅಂತ ಹೇಳೋದು. ಪ್ಯಾಥಿ ಅಂದ್ರೆ ತೊಂದರೆ, ಕಾಯಿಲೆ. ಪ್ಯಾಥೋಸ್ ಅಂತ ನಾವ್ ಇವಾಗ ಹೇಳಿರ್ತೀವಿ. ಇವಾಗ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲೂ ಪ್ಯಾಥೋಸ್ ಅಂದ್ರೆ ಅಳೋದು ಅಂತ. ಸೊ ಇದು ಅದಕ್ಕೆ ತೊಂದರೆ ಆದ್ರೆ ಅಳ್ತಾನೆ ತಾನೆ, ಅಳೋದೇ ತಾನೆ ಅದರಲ್ಲಿ. ಇನ್ಫ್ಯಾಕ್ಟ್ ಇದ್ರಲ್ಲಿ ನೀರು ಸೇರ್ಕೊಳ್ಳುತ್ತೆ, ಸೊ ಅದನ್ನು ಅಳೋದು ಅಂತಾನೆ ಅನ್ಕೋಬಹುದು ಊತ ಬಂದಾಗ. ಸೊ ಇದು ರೆಟಿನೋಪ್ಯಾಥಿ ಅಂದ್ರೆ ರೆಟಿನಾದಲ್ಲಿರೋ ತೊಂದರೆ. ಸೊ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಶುಗರ್ಗೆ ಸಂಬಂಧಪಟ್ಟಂತಹ ರೆಟಿನೋಪತಿ ಇದು. ಇದಲ್ಲದೆ ರೆಟಿನೋಪತಿ ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು. ಹೈಪರ್ಟೆನ್ಸಿವ್ ರೆಟಿನೋಪತಿ ಆಗ್ಬೋದು, ಇನ್ನೇನಾದ್ರೂ ಇನ್ಫ್ಲಮೇಷನ್ ಇಂದ ಆಗ್ಬೋದು, ಹಲವಾರು ತೊಂದರೆಗಳಿಂದ ರೆಟಿನೋಪತಿ ಆಗ್ಬೋದು. ಬಟ್ ಡಯಾಬಿಟಿಕ್ ರೆಟಿನೋಪತಿ ಸ್ಪೆಸಿಫಿಕಲಿ ರಿಲೇಟೆಡ್ ಟು ಡಯಾಬಿಟಿಸ್, ಹೈ ಬ್ಲಡ್ ಶುಗರ್. ಸೊ ಅದಾದಾಗ ಅದು ಸ್ಟೇಜ್ ಬೈ ಸ್ಟೇಜ್ ಹೋಗುತ್ತೆ. ಎರಡು ಮುಖ್ಯವಾದ ಸ್ಟೇಜ್ಗಳನ್ನ ನಾವು ಹೇಳ್ತೀವಿ, ನಾನ್ ಪ್ರಾಲಿಫರೇಟಿವ್ ಮತ್ತೆ ಪ್ರಾಲಿಫರೇಟಿವ್ ಸ್ಟೇಜ್ ಅಂತ. ಪ್ರಾಲಿಫರೇಟಿವ್ ಸ್ಟೇಜಲ್ಲಿ ಅಬ್ನಾರ್ಮಲ್ ರಕ್ತನರಗಳು ಬೆಳೆಯೋಕ್ಕೆ ಶುರು ಆಗುತ್ತೆ. ಅದು ಏನಾಗಿರುತ್ತೆ, ಅದು ಸಹಜವಾಗಿ ಏನು ನಾವು ರಕ್ತನರ ಹೇಗಿರುತ್ತೆ ಅಂದರೆ ಒಂದು ರಕ್ತ ಬರುತ್ತೆ ಹೋಗುತ್ತೆ, ಎಲ್ಲೂ ಲೀಕ್ ಆಗಲ್ಲ. ಈ ಅಬ್ನಾರ್ಮಲ್ ರಕ್ತನರಗಳು ಏನಿರುತ್ತೆ ಅಂದರೆ ಬಹಳ ಲೀಕಿ ರಕ್ತನರಗಳಾಗಿರುತ್ತೆ. ಅದು ಮತ್ತೆ ಅದರಲ್ಲಿ ಆ ಒಂದು ಶಕ್ತಿ ಇರೋದಿಲ್ಲ, ಒಂದು ಸ್ಥಿರತೆ ಇರೋದಿಲ್ಲ, ಸ್ಟೆಬಿಲಿಟಿ ಇರಲ್ಲ. ಹಾಗಾಗಿ ಅದು ಬೇರೆ ಬೇರೆ ಥರ ತೊಂದರೆಗಳು ಮಾಡುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಮೊದಲು ಅದು ನೀರನ್ನ ಅಥವಾ ರಕ್ತನ ಸ್ವಲ್ಪ ಲೀಕ್ ಮಾಡೋಕ್ಕೆ ಶುರು ಆಗುತ್ತೆ. ಫ್ಯಾಟ್, ಪ್ರೋಟೀನ್ಸ್ ಎಲ್ಲ ಲೀಕ್ ಆಗೋಕ್ಕೆ ಶುರು ಆಗುತ್ತೆ. ಅಡ್ವಾನ್ಸ್ ಸ್ಟೇಜಲ್ಲಿ ಏನಾಗುತ್ತೆ, ಅದು ಸೆಳೆತ ಶುರು ಆಗ್ಬಿಟ್ಟು ನರಾನ ಎಳೆದು ರಕ್ತ ಕಾರೋದು, ನರಾನ ಬೀಳ್ಸೋದು, ಜಾರಿಸೋದು, ರೆಟಿನಲ್ ಡಿಟ್ಯಾಚ್ಮೆಂಟ್ ಮಾಡೋದು, ಇದನ್ನೆಲ್ಲ ಮಾಡುತ್ತೆ. ಇದರ ಅರ್ಲಿಯರ್ ಸ್ಟೇಜ್ ನಾನ್ ಪ್ರಾಲಿಫರೇಟಿವ್ ಸ್ಟೇಜ್. ಸೊ ಮೊದಲು ಮೈಲ್ಡ್ ನಾನ್ ಪ್ರಾಲಿಫರೇಟಿವ್ ಟು ಮಾಡರೇಟ್ ನಾನ್ ಪ್ರಾಲಿಫರೇಟಿವ್, ಸಿವಿಯರ್ ಅಂಡ್ ವೆರಿ ಸಿವಿಯರ್ ಇಂದ ಹೋಗಿ ಆಮೇಲೆ ಪ್ರಾಲಿಫರೇಟಿವ್ ಸ್ಟೇಜ್ಗೆ ಹೋಗುತ್ತೆ. ಯೂಶುವಲಿ ಏನಾಗುತ್ತೆ, ಶುಗರು ಚೆನ್ನಾಗಿ ಕಂಟ್ರೋಲಲ್ಲಿ ಇತ್ತು ಅಂದರೆ ನೋ ಡಯಾಬಿಟಿಕ್ ರೆಟಿನೋಪತಿಯಿಂದ ಮೈಲ್ಡ್, ಮಾಡರೇಟ್, ನಾನ್ ಪ್ರಾಲಿಫರೇಟಿವ್ ಟು ಪ್ರಾಲಿಫರೇಟಿವ್ ಹೋಗೋದಕ್ಕೆ ಕ್ರಮೇಣವಾಗಿ ಆಗುತ್ತೆ. ಅಂದರೆ ನಮಗೆ ಒಂದು ಆಸ್ಪದ ಇರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಇಂಟರ್ವ್ಯೂನ್ ಮಾಡಿ ಒಂದು ಟ್ರೀಟ್ಮೆಂಟ್ ಕೊಟ್ಟು ಒಂದು ಚಿಕಿತ್ಸೆ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇರುತ್ತೆ. ಯಾವಾಗ ಅಂದರೆ ತಕ್ಕ ಮಟ್ಟಿಗೆ ಕಂಟ್ರೋಲಲ್ಲಿ ಇತ್ತು ಅಂದರೆ. ಈ ಕೆಲವರು ಇಗ್ನೋರ್ ಮಾಡಿಬಿಟ್ಟಿರ್ತಾರೆ, ಅಥವಾ ತೋರಿಸ್ಕೊಂಡೇ ಇರೋದಿಲ್ಲ, ಅಥವಾ ಹೇಳಿದ್ರು ಬರೋದಿಲ್ಲ, ಅಥವಾ ಕೆಲವು ಸತಿ ಅವ್ರಿಗೆ ಏನು ತೋಚಿರುತ್ತೋ ಗೊತ್ತಾಗಲ್ಲ, ನಾವು ಹೇಳಿದ್ರು ಅದನ್ನ ಇಗ್ನೋರ್ ಮಾಡಿ 1-2 ವರ್ಷ 3 ವರ್ಷ ಆದ್ಮೇಲೆ ಬಂದಿರ್ತಾರೆ. ಆವಾಗ ಏನಾಗಿರುತ್ತೆ, ಮೈಲ್ಡ್ ಇಂದ ಪೂರ್ತಿಯಾಗಿ ಪ್ರಾಲಿಫರೇಟಿವ್ ಸ್ಟೇಜ್ ಹೊರಟೋಗಿರುತ್ತೆ. ಆವಾಗ ಹ್ಯಾಂಡಲ್ ಮಾಡೋದು ಕಷ್ಟ ಅಂಡ್ ಅದರ ರಿಸಲ್ಟ್ಸು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಕಂಟ್ರೋಲ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಬಂದಾಗ ಅಲ್ಲಲ್ಲಿ ಏನೇನು ಮೈಲ್ಡ್ ಆಗಿ ಮಾಡರೇಟ್ ಆಗಿ ಪ್ರಾಬ್ಲಮ್ ಶುರು ಆಗಿರುತ್ತೆ ಅಲ್ಲಲ್ಲೇ ಮ್ಯಾನೇಜ್ ಮಾಡ್ಕೊಳ್ತಾ ಹೋದ್ರೆ ಅದು ಪೂರ್ತಿಯಾಗಿ ಉಲ್ಬಣ ಆಗಿ ಹೆಚ್ಚಿನ ದೃಷ್ಟಿ ದೋಷ ಬರದೇ ಇರೋ ಹಾಗೆ ತಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಓಕೆ ಓಕೆ ಅಂದ್ರೆ ಇದಿಷ್ಟು ಸಹಿತ ರೆಟಿನೋಪತಿ ಬಗ್ಗೆ ತಾವು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಟೆಕ್ನಾಲಜಿಗಳು ತುಂಬಾನೇ ಅಡ್ವಾನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ತಮ್ಮ ಶೇಖರ್ ಐ ಹಾಸ್ಪಿಟಲ್ ಎಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ, ಟೆಕ್ನಾಲಜಿಗಳಿದೆ. ಅಂದ್ರೆ ಇದನ್ನ ಕಂಟ್ರೋಲ್ ಮಾಡುವಂತದ್ದಾಗ್ಲಿ, ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ಗಳು ಹೇಗಿರುತ್ತೆ, ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ನೋಡಿ. ಬೇಸಿಕ್ ಆಗಿ ಮೊದಲು ನಾವು ಇದರದ್ದು ಡಯಾಗ್ನೋಸಿಸ್ ಮಾಡೋದು ನಾವು ಡಾಕ್ಟರ್ಗಳೇನೆ. ನಾವು ಡ್ರಾಪ್ಸ್ ಹಾಕಿ ಕಣ್ಣಿನ ರೆಟಿನಾನ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಬಟ್ ಪ್ರಾಬ್ಲಮ್ ಏನಿದೆ ಅಂತ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಥವಾ ಡೌಟ್ ಇತ್ತು ಅಂದ್ರೆ ಕೆಲವೊಂದು ಎಕ್ಸ್ಟ್ರಾ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಅದರಲ್ಲಿ ಫ್ಲೋರಸಿನ್ ಆಂಜಿಯೋಗ್ರಫಿ ಅಂತ ಒಂದಿರುತ್ತೆ. ಕೈಗೆ ಒಂದು ಇಂಜೆಕ್ಷನ್ ಕೊಟ್ಟು ಕಣ್ಣಿನ ಫೋಟೋಗ್ರಾಫ್ನ ನಾವು ತಗೋತೀವಿ. ಈಗ ಆಂಜಿಯೋಗ್ರಫಿ ಅಂದಿದ ತಕ್ಷಣ ಜನರಿಗೆ
ಹಾರ್ಟ್ ಆಂಜಿಯೋಗ್ರಫಿ ಬಗ್ಗೆನೇ ಒಂದು ಎಚ್ಚರ ಇರುತ್ತೆ. ಅಫ್ಕೋರ್ಸ್ ಆಂಜಿಯೋ ಅಂದ್ರೆ ರಕ್ತನರ, ಬ್ಲಡ್ ವೆಸಲ್. ಆಂಜಿಯೋಗ್ರಫಿ ಅಂದ್ರೆ ಫೋಟೋಗ್ರಫಿ ಆಫ್ ಎ ಬ್ಲಡ್ ವೆಸಲ್. ಸೊ ಅದನ್ನ ಯಾವ ಭಾಗದಲ್ಲಿ ಬೇಕಾದ್ರೂ ಮಾಡ್ಬೋದು. ಹಾರ್ಟ್ ಮಾಡೋದು ಕೊರೋನರಿ ಆಂಜಿಯೋಗ್ರಫಿ ಅಂತ ಪೂರ್ತಿ ಹೆಸರದು, ಬಟ್ ಅದು ಪಾಪ್ಯುಲರ್ ಆಗಿರೋದ್ರಿಂದ ಆಂಜಿಯೋಗ್ರಫಿ ಅಂದ್ರೆ ಅದರದೇ ಅಂತ ಅನ್ಕೊಂಡ್ಬಿಟ್ಟಿದೆ. ಬ್ರೈನ್ದು ಮಾಡ್ಬೋದು, MR ಆಂಜಿಯೋಗ್ರಫಿ ಅಂತ ಮಾಡ್ಬೋದು, ಕಾಲಿಂದ ಮಾಡ್ಬೋದು ಆಂಜಿಯೋಗ್ರಫಿ. ಅದೇ ರೀತಿ ಕಣ್ಣಿಂದ ಮಾಡುವಾಗ ಫ್ಲೂರಸಿನ್ ಆಂಜಿಯೋಗ್ರಫಿ ಅಂತ ಮಾಡೋದು. ಯಾಕಂದ್ರೆ ಫ್ಲೂರಸಿನ್ ಅನ್ನೋ ಡೈನ ನಾವು ಕೈಯಲ್ಲಿ ಇಂಜೆಕ್ಟ್ ಮಾಡಿದಾಗ ಅದು ಕಣ್ಣಲ್ಲಿ ಬಂದು ಅದರದ್ದು ಫೋಟೋಗ್ರಾಫ್ ನಾವು ತೆಗಿತೀವಿ. ಅದು ಒಂದು ಪರೀಕ್ಷೆಯಿಂದ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ. OCT ಅಂತ ಹೇಳ್ತೀವಿ, ಆಪ್ಟಿಕಲ್ ಕೊಹರೆನ್ಸ್ ಟೊಮೊಗ್ರಫಿ ಅಂತ. ಇದೊಂದು ಸ್ಕ್ಯಾನ್. ಇದರಲ್ಲಿ ಯಾವ ಇಂಜೆಕ್ಷನ್ ಏನು ಇನ್ವಾಲ್ವ್ ಇರಲ್ಲ. 1 ಸೆಕೆಂಡ್ ಆ ಇಮೇಜ್ ಅನ್ನ ನಾವು ಹಿಡಿತೀವಿ, ತಕ್ಷಣ ಅದನ್ನ ತೋರಿಸ್ಕೊಳ್ತೀವಿ. ಅಂದ್ರೆ OCT ಮತ್ತು ಸ್ಕ್ಯಾನ್ ಬಗ್ಗೆ ಟೆಕ್ನಾಲಜಿಗಳು ಹೇಗೆ, ಕಣ್ಣಿನ ಸಮಸ್ಯೆಗಳು ಕಂಡು ಬಂದಾಗ ಇಂತಹ ಒಂದು ಟೆಕ್ನಾಲಜಿಗಳು ಯಾವ ರೀತಿ ಸಹಕಾರಿಯಾಗುತ್ತೆ, ಸಮಸ್ಯೆಗಳನ್ನ ಹೆಂಗೆ ಹೆಕ್ಕಿ ತೆಗೆಯೋದಕ್ಕೆ ಸಾಧ್ಯ, ಡಾಕ್ಟರ್ಸ್ಗಳು ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ. ಜೊತೆಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ. ನೆಕ್ಸ್ಟ್ ಕಾಲ್ ನೋಡೋಣ. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಯಾವರಿಂದ? ಸರ್ ದಾವಣಗೆರೆಯಿಂದ ಮಾತಾಡ್ತಾ. ತಮ್ಮ ಹೆಸರು? ಸರ್ ಗಂಗಾ ಅಂತ. ಗಂಗಾ, ಹೇಳಿ, ಏನ್ ಪ್ರಶ್ನೆ ಇದೆ? ಸರ್ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕಣ್ಣಿಗೆ ಪೊರೆ ಬಂತು ಅಂತ ಹೇಳಿದಾರೆ ಸರ್. ಹಾ, ಅದನ್ನ ಮೆಡಿಕಲ್ ಹಾಸ್ಪಿಟಲ್ ಹೋಗಿದ್ವಿ, ಅದು ಲೇಸರ್ ಹಾಕ್ಬೇಕಂತ ಹೇಳಿದಾರೆ ಸರ್. ಹ್ಮ್, ಅದು ಲೇಸರ್ ಹಾಕ್ಸ್ಬೇಕಂತ ಸರ್, ಕಣ್ಣಿಗೆ ಪೊರೆ ಬಂದಿದೆ ಸರ್. ಓಕೆ. ಈಗ ಪೊರೆ ಬಂದಿದ್ರೆ ನೋಡಿ ಅಮ್ಮ, ಪೊರೆಗೆ ಬೇರೆ ಇನ್ಯಾವುದೇ ತರದ ಚಿಕಿತ್ಸಾ ವಿಧಾನಗಳು ಇರೋದಿಲ್ಲ. ಪೊರೆಗೆ ಕಣ್ಣಿಗೆ ತುಂಬಾ ನೀರು ಬರುತ್ತೆ ಸರ್, ಬಿಸಿಲಿಗೆ ಹೋಗ್ಬಿಟ್ರೆ. ಹಾ, ಅದು ಸರಿಯಾಗಿ ಕಾಣಿಸ್ದೇ ಇದ್ದಾಗ ಕಣ್ಣಲ್ಲಿ ನೀರು ಬಂದಾಗ ಆಗತ್ತೆ. ಸೊ ಪೊರೆ ಇತ್ತು ಅಂದ್ರೆ ಪೊರೆ ಆಪರೇಷನ್ ಮಾಡ್ಲೇಬೇಕಾಗತ್ತೆ. ಅದು ಲೇಸರ್ ಚಿಕಿತ್ಸೆ ಮೂಲಕ ಮಾಡಿಸ್ತು ಅಂದ್ರೆ ಬೇಗ ವಾಸಿ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನ ಮಾಡಿಸೋದು ಒಳ್ಳೇದು ತಕ್ಷಣ. ಆವಾಗ ನಿಮ್ಮ ದೃಷ್ಟಿ ಇಂಪ್ರೂವ್ ಆಗಿ ನಿಮ್ಗೆ ಕಣ್ಣಲ್ಲಿ ನೀರು ಬರೋದನ್ನು ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಡಾಕ್ಟರ್ ಹೇಳಿರೋ ಹಾಗೆ ಒಂದ್ಸರಿ ಕಣ್ಣಿನ ಸಜೆಷನ್ಸ್ ಹೇಳಿದ್ದಾರೆ, ಅದನ್ನ ಹೋಗಿ ಮಾಡಿಸ್ಕೊಳ್ಳಿ. ತಮ್ಮ ಹತ್ತಿರದ ಡಾಕ್ಟರ್ ಅಥವಾ ತಾವೆಲ್ಲಿ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅಲ್ಲೇ ಹೋಗ್ಬೋದು. ಸರ್, ಇನ್ನು ತಾವು ಹೇಳ್ತಾರೆ OCT ಮತ್ತು ಸ್ಕ್ಯಾನ್ ಬಗ್ಗೆ. OCT ವಿವರಣೆ ಏನು, ಆಮೇಲೆ ಏನ್ ಬೆನಿಫಿಟ್ ಆಗುತ್ತೆ? OCT ಅನ್ನೋದು ಆಪ್ಟಿಕಲ್ ಕೊಹರೆನ್ಸ್ ಟೊಮೊಗ್ರಫಿ ಅಂತ ಬಹಳ ಸುಲಭವಾದ ಒಂದು ಪರೀಕ್ಷಾ ವಿಧಾನ. ಪೇಷಂಟ್ ನಾವು ಇದು ಮಷಿನ್ ಮುಂದೆ ಕೂರಿಸ್ತೀವಿ, ಒಂದೇ 1 ಸೆಕೆಂಡ್ ಅಲ್ಲಿ ಇಮೇಜ್ ನ ತಗೊಳತ್ತೆ. 2-3 ಸೆಕೆಂಡ್ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ನಮಗೆ ಕೊಡುತ್ತೆ. ತಕ್ಷಣ ಅದರಲ್ಲಿ ಆ ನರ, ಅದರದ ಆರೋಗ್ಯ ಎಷ್ಟರ ಮಟ್ಟಿಗಿದೆ, ಏನಿದೆ ಅಂತ. ಯಾಕೆಂದ್ರೆ ಕಣ್ಣಿನ ನರ ಏನಿದೆ ನಮ್ಮ ಕೂದಲಿನ ಎಳೆಗಿಂತ ತೆಳುವಾಗಿರುವಂತದ್ದು. ಅದರದ ಮ್ಯಾಕ್ಸಿಮಮ್ ಥಿಕ್ನೆಸ್ 200 ಇಂದ 230 ಮೈಕ್ರಾನ್. ಅಂದ್ರೆ ನಮ್ಮದು ಒಂದು ಕೂದಲು ಎಳೆ 1000 ಮೈಕ್ರಾನ್ ಅಂತ ಇರುತ್ತೆ. ಅದರಲ್ಲಿ 4ನೇ ಒಂದು ಭಾಗ ಇದು. ಅದನ್ನ ಕೂಡ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸುತ್ತೆ OCT ಅನ್ನೋದು. ಆ OCT ಇಂದ ನಮ್ಗೆ ಕಣ್ಣಿನ ಆರೋಗ್ಯ ಅಂದ್ರೆ ರೆಟಿನಾದ ಆರೋಗ್ಯ ಬಗ್ಗೆ ಹೆಚ್ಚು ತಿಳುವಳಿಕೆ ಸಿಗುತ್ತೆ. ಮತ್ತೆ ಅದನ್ನ ನಾವು ಚಿಕಿತ್ಸೆ ಕೊಡ್ತಾ ಹೋದಾಗ ಅದು ಯಾವ ರೀತಿ ರೆಸ್ಪಾಂಡ್ ಆಗ್ತಾ ಇದೆ, ಸಾಕಷ್ಟು ರೆಸ್ಪಾನ್ಸ್ ಇದೆಯೋ ಇಲ್ವೋ, ಇವಾಗ ನಾವು ಕೊಡ್ತಿರೋ ಚಿಕಿತ್ಸೆಗಿಂತ ಮೇಲ್ಪಟ್ಟು ಬೇರೆ ಏನಾದ್ರು ಕೊಡ್ಬೇಕಾ ಅಥವಾ ಬೇರೆ ತರ ಏನಾದ್ರು ಮಾಡ್ಬೇಕಾ. ಕೆಲವು ಸತಿ ಅದಕ್ಕೆ ಆಪರೇಷನ್ ಅವಶ್ಯಕತೆ ಇರುತ್ತೆ. ಬರೀ ಔಷಧಿಗಳಲ್ಲಿ ಅಥವಾ ಇಂಜೆಕ್ಷನ್ ಅಲ್ಲಿ ವರ್ಕ್ ಆಗದೆ ಇರುವಂತ ಸಾಧ್ಯತೆ ಇರುತ್ತೆ. ಆ ಒಂದು ತಿಳುವಳಿಕೆನೂ ನಮ್ಗೆ ಬರುತ್ತೆ. ಹಾಗಾಗಿ OCT ನಮ್ಮ ಈ ರೆಟಿನಾ ಪೇಷಂಟ್ಸ್ ನ ಟ್ರೀಟ್ ಮಾಡುವಂತದ್ರಲ್ಲಿ ಬಹಳ ಒಂದು ಮುಖ್ಯವಾದ ಒಂದು ರೋಲ್ ನ ಪ್ಲೇ ಮಾಡುತ್ತೆ. ಅದಲ್ಲದೆ ನಮ್ಗೆ ಬೇರೆ ತರ ಅಲ್ಟ್ರಾಸೌಂಡ್. ಇವಾಗ ಕೆಲವು ಸತಿ ಏನಾಗುತ್ತೆ, ಇವಾಗ ಇವರು ಹೇಳಿದಾಗೆ, ಗಂಗಾ ಅವ್ರು ಹೇಳಿದಾಗೆ ಪೊರೆ ಬೆಳೆದಿದೆ ಅಂತ ಇಟ್ಕೊಳ್ಳಿ. ಪೊರೆ ಬೆಳೆದಾಗ ಅವ್ರಿಗೆ ಹೇಗೆ ಹೊರಗಿನ ಜಗತ್ ಕಾಣಲ್ವೋ ನಮ್ಗೆ ಒಳಗಡೆ ಏನು ಕಾಣಲ್ಲ. ಸೊ ಪೊರೆ ಪೂರ್ತಿ ಬಲ್ತ್ ಬಿಟ್ಟಿದ್ದಾಗ ನಾವು ಅಲ್ಟ್ರಾಸೌಂಡ್ ಮಾಡ್ತೀವಿ. ಇವಾಗ ಹೊಟ್ಟೆ ಒಳಗಡೆ, ಎದೆ ಒಳಗಡೆ ನಮ್ಗೆ ಏನು ಕಾಣಲ್ಲ ಡೈರೆಕ್ಟ್ ಆಗಿ. ಸೊ ಅಲ್ಟ್ರಾಸೌಂಡ್ ಅಥವಾ CT ಸ್ಕ್ಯಾನ್ ಮಾಡಿ ಅದನ್ನ ನೋಡ್ತೀವಿ. ಅದೇ ರೀತಿ ಕಣ್ಣಲ್ಲೂ ಕೆಲವು ಸತಿ ಈ ತರ ಪೊರೆ ಪೂರ್ತಿ ಬಲ್ತಾಗ ಅಲ್ಟ್ರಾಸೌಂಡ್ ಮಾಡಿ ಒಳಗಡೆ ಏನಾದ್ರೂ ತೊಂದರೆ ಇದೆಯಾ ನರಗಳಲ್ಲಿ ಅಂತ ಚೆಕ್ ಮಾಡ್ಬೋದು. ಇದು ಕೆಲವೊಂದು ವಿಷಯದಲ್ಲಿ ಸಹಕಾರಿಯಾಗುತ್ತೆ. ಇದಲ್ಲದೆ ಆನ್ಸಿಲರಿ ಟೆಸ್ಟ್ ಅಂತ ಕೆಲವೊಂದು ಇರುತ್ತೆ. ಈಗ ಆಪ್ಟಿಕ್ ನರ್ವ್ ಬಗ್ಗೆ ಹೇಳಿದೆ, ಕಣ್ಣಿಗೂ ಬ್ರೈನ್ಗೂ ಮೆದುಳಿಗೂ ಇರುವಂತ ಕನೆಕ್ಷನ್. ಆಪ್ಟಿಕ್ ನರ್ವ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಅದಕ್ಕೆ ವಿಜುವಲ್ ಎಫೆಕ್ಟ್ ಪೊಟೆನ್ಷಿಯಲ್ಸ್ ಅಂತ ಇರುತ್ತೆ. ರೆಟಿನಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನ ಚೆಕ್ ಮಾಡೋದಕ್ಕೆ ERG ಅಂತ ಇರುತ್ತೆ. ಈ ತರ ಅವಶ್ಯಕತೆ ಬಂದಾಗ ಈ ಕೆಲವು ಟೆಸ್ಟ್ಗಳನ್ನು ಮಾಡ್ತೀವಿ. ಬಟ್ ಇಂಟೆಗ್ರಲ್ ಆಗಿರುವಂಥದ್ದು ಒಂದು ರೆಟಿನಾ ಪೇಷಂಟ್ನ ನಾವು ಮ್ಯಾನೇಜ್ ಮಾಡ್ಬೇಕಂದ್ರೆ ಬಹಳ ಮುಖ್ಯವಾಗಿ ಇರುವಂಥದ್ದು OCT ಜೊತೆ ಫ್ಲೋರೆಸೆನ್ ಆಂಜಿಯೋಗ್ರಫಿ ಬೇಕಾದ್ರೆ ಮಾಡ್ಬೋದು. ಓಕೆ, ಸ್ಕ್ಯಾನಿಂಗ್ ಅವಶ್ಯಕತೆ ಯಾವುದು? ಅದೇ OCT ಸ್ಕ್ಯಾನ್ ನಾವು ಆಲ್ಮೋಸ್ಟ್ ಪ್ರತಿಯೊಂದು ಪೇಷಂಟ್ ಪ್ರತಿ ವಿಸಿಟ್ ಅಲ್ಲೂ ಹೇಳ್ತೀವಿ. ಪ್ರತಿ ಸತಿನೂ ಮಾಡಿಸ್ಬೇಕಾ ಅಂತ ಕೇಳ್ತಾರೆ. ಇವಾಗ ಹೇಗೆ ಅಂದ್ರೆ, ನೀವು ನನಗೆ ಶುಗರ್ ಇದೆ, ನಾನಿವಾಗ ಹೋಗ್ತಾ ಇದ್ದೀನಿ ಡಾಕ್ಟರ್ ಹತ್ರ, ನೀವು ಬ್ಲಡ್ ಶುಗರ್ ಮಾಡಿಸ್ದೇನೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಔಷಧಿಗಳನ್ನ ಇದನ್ನೇ ಕಂಟಿನ್ಯೂ ಮಾಡ್ಬೇಕಾ ಬೇರೆ ಕಂಟಿನ್ಯೂ ಮಾಡ್ಬೇಕಂತ. ಆ ರೀತಿ. ಸೊ ಆ ಬ್ಲಡ್ ಶುಗರ್ ನಾವು ಲ್ಯಾಬ್ ಅಲ್ಲಿ ನಾವು ರಿಪೋರ್ಟ್ ತಗೊಂಡ್ಬರ್ತೀವಿ, 160 ಇದೆ 230 ಇದೆ ಅಂತ ನಾವೇನ್ ತಗೊಳ್ತೀವಿ. ಆ ರೀತಿ ಇದು ನಾವು ಹಳೇದ್ರ ಜೊತೆ ಕಂಪೇರ್ ಮಾಡಿ OCT ಇವತ್ತಿನ ನಿಮ್ಮ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ತಕ್ಕಂಗೆ ಏನ್ ಟ್ರೀಟ್ಮೆಂಟ್ ಅನ್ನೋದನ್ನ ನಾವು ಅಸೆಸ್ ಮಾಡ್ಬೋದು. ಹಾಗಾಗಿ OCT ಬಹಳ ಇಂಪಾರ್ಟೆಂಟ್. ಓಕೆ, ಮಾತಾಡೋಣ. ಹಾಗೆ ನಮ್ಮ ಕಾಲೇಜ್. ನಮಸ್ಕಾರ. ಹಲೋ ಸರ್, ನಮಸ್ತೆ. ಹೇಳಿ ಮೇಡಮ್, ತಮ್ಮ ಹೆಸರು ಯಾವೂರಿಂದ? ನಾವು ದಾವಣಗೆರೆ ಅನ್ಪೂರ್ಣ ಅಂತ. ಕೇಳ್ರಿ, ಏನ್ ಪ್ರಶ್ನೆ? ನಮ್ದು ಲೆಫ್ಟ್ ಐ ಆಪರೇಷನ್ ಆಗಿದೆ ಸರ್.
ಓಕೆ. ಏನ್ ಆಪರೇಷನ್? ಏನು ಆಪರೇಷನ್? ಆಪರೇಷನ್ ಅಂದ್ರೆ ಸರ್ ಅದು ಪಾಪೆ ಮೇಲೆ ಅಂದ್ರೆ ಕಪ್ಪು ಇರ್ತಲ್ಲ ಅದ್ರ ಮೇಲೆ ಸ್ವಲ್ಪ ಮಾಂಸ ಬಂದಿತ್ತು ಲೈಟ್ ಆಗಿ. ಆಮೇಲೆ ಕೆಳಗಡೆ ಒಂದು ಅದು ಪ್ರೆಸ್ ಆಗಿ ಸಣ್ಣ ಹೋಲ್ ಆಗಿತ್ತು. ಓಕೆ. ಈಗ ಆಪರೇಷನ್ ಆಗಿದೆ, 3 months ಆಯ್ತು ಆಪರೇಷನ್. ನನಗೆ ಅದನ್ನ ಸ್ಕ್ಯಾನ್ ಮಾಡಿ ಅದನ್ನ ರಿಪೋರ್ಟ್ ಹೇಳಿದಾಗ ಡಾಕ್ಟರ್ ಏನ್ ಹೇಳಿದ್ರು ಅಂತಂದ್ರೆ ಬೇಗ ಬಂದಿರಿ, ಗ್ರಾಜುಯಲಿ ನಿಮ್ದು ಇದು ಹೋಗ್ತಿತ್ತು, ಏನು ವಿಷನ್ ಹೋಗ್ತಿತ್ತು, ನೀವು ಬೇಗ ಬಂದಿದ್ದು ಚಲೋ ಆಯ್ತು. ಇದು ಆಪರೇಷನ್ ಮಾಡಿದ್ರು ಕೂಡ 100% ಆಗಲ್ಲ, 80% ಕಾಣುತ್ತೆ ಅಂದ್ರು. ಹಂಗೆ ಆಗಿದೆ. ಅದ್ರಲ್ಲಿ ಗ್ಯಾಸ್ ಹಾಕಿದ್ರು, 10 days ನೀವು ದಮ್ ಮಲ್ಕೋಬೇಕು ಅದ್ರ ಹಿಂಗೆಲ್ಲ ಅಂತ ಹೇಳಿದ್ರು. ಅದನ್ನ ಫಾಲೋ ಅಪ್ ಮಾಡಿದೆ ನಾನು. ಮತ್ತೆ ಅದು ಇವಾಗ ಗ್ರಾಜುಯಲಿ ಗ್ಯಾಸ್ ಕಡಿಮೆ ಆಗ್ತಾ ಬಂದಂಗೆ ಕಾಣಿಸುತ್ತೆ. 15 days ನೀವೇನ್ ಹೆದರ್ಬೇಕಾಗಿಲ್ಲ, ಕಾಣಿಸುತ್ತೆ ಅಂತ ಹೇಳಿದ್ರು. ಹಾಗೆ ಕಾಣಿಸುತ್ತೆ. ಈಗ ಹೆಂಗಿದೆ ಅಂತಂದ್ರೆ ನಂದು ಪೊಸಿಷನ್ ಸಮೀಪದ್ದು 2.5 ಇದೆ, ಅಂದ್ರೆ 2 ಸೇಮ್ ಇದೆ, ರೈಟ್ ಮತ್ತೆ ಲೆಫ್ಟ್ ಸೇಮ್ ಇದೆ. ಮತ್ತೆ ಈಗೇನು ಲೆಫ್ಟ್ ಇದು ಆಪರೇಷನ್ ಆಗಿರೋದ್ರಿಂದ ದೂರದ್ದು -5 ಇದೆ. ಇನ್ನು ಏನಾದ್ರೂ ಗ್ರಾಜುಯಲಿ ಚೇಂಜ್ ಆಗ್ಬೋದಾ ಹೆಂಗೆ ಆಸ್ ಮೈ ಒಪಿನಿಯನ್ ಸರ್? -5 ಆಗಿದೆ ಅಂದ್ರೆ ಮೋಸ್ಟ್ ಲೈಕ್ಲಿ ಅದರಲ್ಲಿ ಪೊರೆ ಬೆಳೆದಿದೆ ಅಂತ ಅರ್ಥ. ಪೊರೆ ಎಲ್ಲ ತೆಗೆದ್ರು ಸರ್, 1.5 ತಾಸು ಆಯ್ತು ನಂದು ಆಪರೇಷನ್. ಅದು ಒಟ್ಟಿಗೆನೆ ಮಾಡಿದ್ರ ಪೊರೆ? ಮಾಡಿ ಅದನ್ನ ಹೋಲಿಸ್ತಲ್ಲ ಅದು ತೋರಿಸಿದ್ರು, ಅದು ಕೂಡ್ಕೊಂಡಿದೆ ಇವಾಗ. ಕೂಡ್ಕೊಂಡಿರೋದ್ರಿಂದ ನಿಮ್ಮ ದೃಷ್ಟಿ ಇಂಪ್ರೂವ್ ಆಗಿರೋದು. ಸೊ ಇವಾಗ ಏನ್ ಮಾಡ್ಬೋದು ಅಂದ್ರೆ ನೋಡಿ, ನಿಮ್ಗೆ -5 ಇದೆ ಅಂದ್ರೆ 3 ಆಪ್ಷನ್ ಇರುತ್ತೆ. ಒಂದು -5 ಕನ್ನಡಕ ಧರಿಸ್ಕೊಂಡು ನೀವು ನೋಡ್ಕೋಬಹುದು, ಅದು ಸಿಂಪ್ಲೆಸ್ಟ್. ಎರಡನೇದು, ಇವಾಗ ಹಾಕಿರೋ ನಿಮ್ಗೆ ಪೊರೆ ಆಪರೇಷನ್ ಮತ್ತೆ ಮ್ಯಾಕ್ಯುಲರ್ ಹೋಲ್ ಆಪರೇಷನ್ ಮಾಡಿದಾಗ ಲೆನ್ಸ್ ಕೂರಿಸಿರ್ತಾರೆ, ಆ ಲೆನ್ಸ್ ನ ಎಕ್ಸ್ಚೇಂಜ್ ಮಾಡಿ -5 ಕರೆಕ್ಟ್ ಮಾಡಬಹುದು. ಇದು ಎರಡನೇದು. ಇದು ಸ್ವಲ್ಪ ರಿಸ್ಕಿ ಇರುತ್ತೆ. ಮೂರನೇ ಆಪ್ಷನ್ ನಿಮ್ಗೆ ಏನಂದ್ರೆ, ಇವಾಗ ಚಿಕ್ಕ ವಯಸ್ಸಿನವ್ರಿಗೆ ಲ್ಯಾಸಿಕ್ ಅಂತ ಮಾಡ್ತೀವಿ ನಾವು. ಸೊ ಲ್ಯಾಸಿಕ್ ಮಾಡಿ ಆ ನಂಬರ್ನ ತೆಗಿಸ್ತೀವಿ. ನಿಮ್ಮ ಕಪ್ಪು ಗುಡ್ಡೆದು ಥಿಕ್ನೆಸ್ ಚೆನ್ನಾಗಿತ್ತು ಅಂದ್ರೆ, ಅದರ ದಪ್ಪ ಚೆನ್ನಾಗಿತ್ತು ಅಂದ್ರೆ, ಆ ಲ್ಯಾಸಿಕ್ ಮೂಲಕ ನಿಮ್ -5 ಪವರ್ನ ನಾವು ತೆಗಿಬಹುದು. ಸೊ ಈ ತರ 3 ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿದ್ರೆ ಅವರು ಅದನ್ನ ಸಜೆಸ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಬನ್ನಿ, ನಾವು ಇಲ್ಲಿ ನೋಡ್ಕೊಂಡು ನಿಮ್ಗೆ ಯಾವ್ದು ಮೋಸ್ಟ್ ಸೂಟಬಲ್ ಇದೆಯೋ ಅದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಸಾಧ್ಯ ಆಯ್ತಾರೆ ಒಂದ್ಸರಿ ಬನ್ನಿ. ನಿಮ್ಮ ಕಣ್ಣಿನ ಚಿಕಿತ್ಸೆಯನ್ನ ಶೇಖರ್ ಐ ಹಾಸ್ಪಿಟಲ್ ಕೂಡ ಪಡ್ಕೋಬಹುದು, ಬೆಂಗಳೂರಿನ JP ನಗರದಲ್ಲಿ. ಸರ್, ಇನ್ನು ತಾವು ಹೇಳ್ತಾರೆ ಅಂದ್ರೆ ಚಿಕಿತ್ಸೆ ವಿಧಾನಗಳು ಆಮೇಲೆ ಸಂಶೋಧನೆಗಳನ್ನು ಹೇಗ್ ಮಾಡಬೇಕು, ಅದರ ಸಮಸ್ಯೆಗಳನ್ನ ಅರಿಯೋದಕ್ಕೆ ತಾವು ಹೇಳಿರುವಂತಹ OCT ಆಗಿರ್ಬೋದು, ಸ್ಕ್ಯಾನ್ಗಳು ತುಂಬಾನೇ ಸಹಾಯ ಆಗುತ್ತೆ ಅಂತ ಹೇಳಿ. ಸಾಕಷ್ಟು ಜನರು ಏನ್ ಹೇಳ್ತಾರೆ ಅಂತಾರೆ, ಯಾವ್ದೇ ಡಾಕ್ಟರ್ ಹತ್ರ ಹೋದ್ರೆ ಸಾಕು, ಬರೀ ಫಸ್ಟ್ ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂದ್ರೆ, ಇಂಪಾರ್ಟೆನ್ಸ್ ಆಫ್ ಸ್ಕ್ಯಾನಿಂಗ್ ಜೊತೆಗೆ ಅಲ್ಲಿರುವಂತಹ ಸಮಸ್ಯೆಗಳನ್ನ ಹೆಕ್ ತೆಗೆಯೋದಕ್ಕೆ ಇದು ಯಾವ ರೀತಿ ಸಹಕಾರಿ? ಹೌದು ಹೌದು. ಯಾಕೆಂದ್ರೆ ನೋಡಿ, ಕಣ್ಣಿನ ಮೊದಲನೆಯ ಏನು ಮುಖ್ಯವಾದ ಒಂದು ಕೆಲಸ ಅಂದ್ರೆ ದೃಷ್ಟಿ. ಸೊ ದೃಷ್ಟಿನ ನಾವು ಮೊದಲು ಪರೀಕ್ಷೆ ಮಾಡ್ತೀವಿ. ನೀವು ಯಾವುದೇ ಕಣ್ಣಿನ ಆಸ್ಪತ್ರೆಗೆ ಬಂದ್ರು ಮೊದಲು ನಾವು ನೋಡೋದು ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ ಅಂತ. ಕಾಣಿಸ್ತಾ ಇರೋದ್ರ ಜೊತೆಗೆ ನಿಮ್ ಕನ್ನಡಕದ ನಂಬರ್ ಎಷ್ಟಿದೆ, ಕಣ್ಣಿನ ಪ್ರೆಷರ್, ಕಣ್ಣೊಳಗಡೆ ಒಂದು ಗಾಳಿನ ಬಿಟ್ಟು ನಿಮ್ಮ ಕಣ್ಣಿನ ಪ್ರೆಷರ್, ಇದೆರಡನ್ನು ನಾವು ಚೆಕ್ ಮಾಡ್ತೀವಿ. ಇದೆರಡು ಚೆಕ್ ಮಾಡಿದ ಮೇಲೆನೆ ಮುಂದಿನ ನಾವು ಹಂತಕ್ಕೆ ಹೋಗೋದು. ಇದೆರಡು ನೋಡದೇನೆ ನಾವು ಮಾಡಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ನಾವು ಡೈರೆಕ್ಟ್ ಆಗಿ ಡಾಕ್ಟರ್ನ ಮೀಟ್ ಮಾಡ್ತೀವಿ, ನಮ್ಗೆ ಇವೆಲ್ಲ ಟೆಸ್ಟ್ಗಳು ಬೇಡ, ಪ್ರತಿ ಸತಿನೂ ಬೇಡ, ಏನೋ ಕಳೆದ ಒಂದು 15 ದಿವಸದಲ್ಲಿ ನೀವು ಪರೀಕ್ಷೆ ಮಾಡಿಸ್ಕೊಂಡಿದ್ರೆ ಅಥವಾ ಒಂದು ವಾರದಲ್ಲಿ ಮಾಡಿಸ್ಕೊಂಡಿದ್ರೆ ಪರವಾಗಿಲ್ಲ, ಅದನ್ನ ಅವಾಯ್ಡ್ ಮಾಡ್ಬೋದು. ಬಟ್ ಯಾವುದೇ ವಿಸಿಟ್ಗೆ ನೀವು ಬಂದಾಗ್ಲೂ ಕಣ್ಣಿನ ದೃಷ್ಟಿ ಎಷ್ಟಿದೆ, ಪ್ರೆಷರ್ ಎಷ್ಟಿದೆ, ಇದನ್ನ ನಾವು ಪರೀಕ್ಷೆ ಮಾಡ್ದೇನೆ ಮುಂದುವರಿಬಾರ್ದು. ಹಾಗಾಗಿ ನನ್ನ ಎಲ್ಲ ಪೇಷಂಟ್ಗಳಿಗೂ ನಾನು ಅದನ್ನೇ ಹೇಳೋದು, ಬಂದು ಬೇಕಾದ್ರೆ ತೋರಿಸ್ಕೊಳ್ಳಿ, ನಾನು ಒಂದ್ಸತಿ ಮಾತಾಡ್ತೀನಿ, ಬಟ್ ಆ ಪರೀಕ್ಷೆಗಳನ್ನ ಮಾಡ್ದೇನೆ ನಾನು ನೋಡಿದ್ರೆ ನಾನು ಪೂರ್ತಿಯಾದ ನಿಮ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಮೊದಲು ದೃಷ್ಟಿ ಪರೀಕ್ಷೆ, ಅದಾದ್ಮೇಲೆ ಡ್ರಾಪ್ಸ್ ಹಾಕಿ ರೆಟಿನಾ ಪರೀಕ್ಷೆ, ಇದಾದ್ಮೇಲೆ ಕೆಲವು ಟೆಸ್ಟ್ಗಳನ್ನ ಮಾಡೋದು. ಯಾವಾಗ ನಮಗೆ ನೆಸೆಸಿಟಿ ಇದೆ ಅಂತ ಅನ್ಸುತ್ತೋ ಆವಾಗ ನಾವು ಅದನ್ನ ಹೇಳ್ತೀವಿ. ಸೊ ಟೆಸ್ಟ್ಗಳು ಹೇಳಿದಾಗ ಪ್ರತಿಯೊಂದಕ್ಕೂ ನಾವು ಒಂದು ಸೈಂಟಿಫಿಕ್ ಆಗಿ ನಾವು ಮುಂದುವರಿಯುವಂತ ಸಾಧ್ಯತೆ ಇರುತ್ತೆ. ಇಲ್ಲಾಂದ್ರೆ ಒಂದು ಅಂದಾಜ್ ಮೇಲೆ ಮುಂದುವರಿತಿದೀವಿ. ನನ್ನ ಮೇಲೆ ನೀವು ಯಾಕೆ ಅಂದಾಜನ್ನ ಬಳಸ್ತಾ ಇದ್ದೀರಾ ಅಂತ ನೀವು ಪ್ರಶ್ನಿಸಿದಾಗ ಅದಕ್ಕೆ ಉತ್ತರ ಪರೀಕ್ಷೆಯಿಂದಾನೆ, ಸ್ಕ್ಯಾನ್ ಇಂದಾನೆ. ಹಾಗಾಗಿ ಸ್ಕ್ಯಾನ್ ಅವಶ್ಯಕತೆ ಆಗುತ್ತೆ. ಎಸ್, ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಯಾವ್ರಿಂದ? ಓಕೆ, ಕೇಳ್ರಿ, ಏನ್ ಪ್ರಶ್ನೆ? ಕಣ್ಣು ಸಾಯಂಕಾಲ ಅಂದ್ರೆ ಉರಿ ಸ್ಟಾರ್ಟ್ ಆಗ್ತದೆ, ಸುಮಾರು ಭಾಳ ಉರ್ತದೆ. 2 ಕಣ್ಣ 1 ಕಣ್ಣ? 2 ಕಣ್ಣು ಸರ್. ಅಂದ್ರೆ ಉರ್ತದ ಅಂದ್ರೆ ವಾಕಿಂಗ್ ಕ್ಲೈಮೇಟ್ ಚೇಂಜ್ ಆಗಿಬಿಡುತ್ತಲ್ಲ, ಕತ್ಲಾದ ನಂತರ ಕತ್ಲಾದ 1-2 ಗಂಟೆ ಭಾಳ ಉರ್ತದೆ. ಓಕೆ, ಉರಿತದ. ಕಣ್ಣು ಕೆಂಪಾಗಿರುತ್ತಾ? ಕಣ್ಣು ಕೆಂಪಾಗುತ್ತೆ. ಓಕೆ. ಮೋಸ್ಟ್ಲಿ ದಯಾನಂದ್ ಅವರೇ, ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಮೈಲ್ಡ್ ನಂಬರ್ ಇರುತ್ತೆ, ಅಂದ್ರೆ 0.5, 0.75 ಅಥವಾ 1, ಈ ತರ ಒಂದು ಕಡಿಮೆ ನಂಬರ್ ಇರುತ್ತೆ. ಈ ತರ ಕಡಿಮೆ ನಂಬರ್ ಇದ್ದಾಗ ಏನಾಗುತ್ತೆ, ಕಾಣಿಸ್ತಾ ಇರುತ್ತೆ ಬಟ್ ಸ್ಪಷ್ಟ ಇರೋದಿಲ್ಲ.
ಕ್ಲಾರಿಟಿ 100% ಇರಲ್ಲ, 80% ಇರುತ್ತೆ. 80% ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಯಾಕೆ ಹಾಕೊಳ್ಳಿ ಗ್ಲಾಸು ಅಂತ ನೀವು ಹಾಕೊಳ್ದೇನೆ ಅಥವಾ ಮಧ್ಯದಲ್ಲಿ ಸ್ಟ್ರೈನ್ ಆದಾಗ ಮಾತ್ರ ಹಾಕೊಳ್ಳುವಂಥ ಒಂದು ಅಭ್ಯಾಸನ ಬೆಳೆಸ್ಕೊಂಡಿರ್ತೀರ. ಹಾಗಾಗಿ ಏನಾಗಿರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟ್ರೈನ್ ಆಗಿರುತ್ತೆ, ಸಂಜೆ ಆದಾಗ ಕಣ್ಣು ಉರಿಯೋಕ್ಕೆ ಶುರು ಆಗುತ್ತೆ. ನೀವು ಬೆಳಗ್ಗೆಯಿಂದ ಕನ್ನಡಕ ಹಾಕ್ಕೊಂಡ್ರೆ ಪೂರ್ತಿ 100ಕ್ಕೆ 100 ನೋಡ್ತಾ ಇರ್ತೀರಾ, ಸಾಯಂಕಾಲ ಆಗೋ ಸ್ಟ್ರೈನ್ನ ಅವಾಯ್ಡ್ ಮಾಡ್ಬೋದು. ಇದು ಹೇಗೆ ಅಂದರೆ, ತಲೆನೋವು ಬಂದಾಗ ಮಾತ್ರೆ ತಗೊಳ್ಳೋದಲ್ಲ, ಬೆಳಗ್ಗೆನೆ ಫಸ್ಟೇ ನೀವು ಸರಿಯಾಗಿ ಹ್ಯಾಂಡಲ್ ಮಾಡಿಕೊಂಡ್ರೆ ಸಾಯಂಕಾಲ ಮಾತ್ರೆ ತಗೊಳ್ಳೋಂಥ ಅವಶ್ಯಕತೆ ಬರಲ್ಲ. ಹಾಗಾಗಿ ಕನ್ನಡಕ ನಿಮ್ಮ ಹತ್ರ ಮೋಸ್ಟ್ಲಿ ಇರುತ್ತೆ, ಸಜೆಸ್ಟ್ ಮಾಡಿರ್ತಾರೆ, ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆವಾಗ ಸಂಜೆ ಹೊತ್ತು ಕಣ್ಣು ಉರಿಯುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ನಮಸ್ಕಾರ. ಹಲೋ, ಹೇಳಿ ತಮ್ಮ ಹೆಸರು, ಯಾವರಿಂದ? ನಾವು ದಾವಣಗೆರೆಯಿಂದ. ದಾವಣಗೆರೆಯಿಂದ. ಏನ್ ಹೆಸರು? ಚಂದ್ರಕಲಾ ಅಂತ. ಹಾ, ಚಂದ್ರಕಲಾ ಅಂತ. ಚಂದ್ರಕಲಾ. ಓಕೆ, ಕೇಳಿ ಮೇಡಮ್, ಏನ್ ಪ್ರಶ್ನೆ? ಕಣ್ಣು ಗುಡ್ಡೆ ಕೊಕ್ಕಂತ ದುರ್ಮಂತು ತರ ಬೆಳೆಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಡಾಕ್ಟ್ರು, ಅಷ್ಟೇ ಹೋಗ್ತಿರ್ತಾರೆ ಕಣ್ಣಾಗಲ್ಲ, ಕೆಂಪೋಗೋದು, ಬಿಸಿಲಿಗೆ ಹೋದ್ರೆ ಒತ್ತೋದು ಹಂಗಾಗುತ್ತೆ. ನೋಡಿ ಅಮ್ಮ, ನೀವು ಹೇಳ್ತಿರೋ ಲಕ್ಷಣಗಳು ಕೇಳಿದ್ರೆ ಅದು ಟೆರಿಜಿಯಂ ಅಂತ ಒಂದು ಕಾಯಿಲೆ ಇರುತ್ತೆ, ದುರ್ಮಾಂಸ ಬೆಳೆಯೋದು. ಅದು ಕಣ್ಣಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಆ ಥರ ಟೆರಿಜಿಯಂ ಬೆಳೆಯುವಂಥದ್ದು. ಸೊ ಆ ನೀರಿನ ಅಂಶ ಕಡಿಮೆ ಆದಾಗ ಕಣ್ಣು ಚುಚ್ಚೋದು, ಒತ್ತೋದು ಇದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಆ ದುರ್ಮಾಂಸದಿಂದ ಒತ್ತುತ್ತಾ ಇಲ್ಲ, ಬಟ್ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಒತ್ತುತ್ತಾ ಇದೆ, ದುರ್ಮಾಂಸನೂ ಬೆಳೆದಿದೆ. ಹಾಗಾಗಿ ನಿಮ್ಗೆ ಅದು ತೊಂದರೆ ಕೊಡ್ತಾ ಇದೆ ಅಂದರೆ ಅದನ್ನು ತೆಗೆಸ್ಬೋದು. ತೆಗೆಸಿದ್ರೂ ನಿಮಗೆ ಕಣ್ಣಲ್ಲಿ ಚುಚ್ಚೋ ಅಂಥ ಒಂದು ತೊಂದರೆಗಳು ಸ್ವಲ್ಪ ಕಂಟಿನ್ಯೂ ಆಗ್ಬೋದು. ಬಟ್ ಅದಕ್ಕೆ ಕಣ್ಣಿನ ತೇವಾಂಶನ ಮೇಂಟೈನ್ ಮಾಡುವಂಥ ಐ ಡ್ರಾಪ್ಸ್ ಏನಿರುತ್ತೆ, ಲೂಬ್ರಿಕೆಂಟ್ಸ್ ಅಂತ ಹೇಳ್ತೀವಿ, ಅಥವಾ ಆರ್ಟಿಫಿಷಿಯಲ್ ಟಿಯರ್ಸ್ ಅಂತ ಹೇಳ್ತೀವಿ, ಅದನ್ನು ನಿಯಮಿತವಾಗಿ ಬಳಸ್ತಾ ಇದ್ರೆ ಅದರಲ್ಲಿ ನಿಮಗೆ ಈ ತೊಂದರೆನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಚುಚ್ಚೋದು, ಒತ್ತೋದು ಇದನ್ನೆಲ್ಲ ಕಡಿಮೆ ಮಾಡ್ಕೋಬಹುದು. ಬಟ್ ಟೆರಿಜಿಯಂ ಬೆಳೀತಾ ಇದೆ ಅಂದ್ರೆ ಕಪ್ಪುಗುಡ್ಡೆ ಮೇಲೆ, ಅದನ್ನು ತೆಗೆಸೋದು ಒಳ್ಳೇದು. ಒಂದ್ಸರಿ ಬಂದ್ಬಿಡಿ ಡೈರೆಕ್ಟ್ ಆಗಿ ದಾವಣಗೆರೆಯಿಂದ ಬೆಂಗಳೂರು JP ನಗರದಲ್ಲಿ ಶೇಖರ್ ಐ ಹಾಸ್ಪಿಟಲ್ ಇದೆ. ನಿಮ್ಮ ಒಂದು ಕಣ್ಣಿನ ಸಮಸ್ಯೆ ಏನಿದೆ ಅದಕ್ಕೆ ಸೂಕ್ತವಾಗಿರುವಂತಹ ಚಿಕಿತ್ಸೆನ ನೀಡಲಾಗುತ್ತೆ. ಸಾಕಷ್ಟು ಟೆಕ್ನಾಲಜಿಗಳ ಬಗ್ಗೆ ಮಾತನಾಡುತ್ತಿದ್ವಿ. ಏನಂದ್ರೆ ಟೆಕ್ನಾಲಜಿ ಮುಂದುವರೆದಿದ್ದ ಹಾಗೆ ಬಹುಶಃ ಟ್ರೀಟ್ಮೆಂಟ್ ದಿನಗಳಾಗ್ಲಿ, ಹಾಸ್ಪಿಟಲೈಸ್ ಆಗೋದಲ್ಲಿ ಅದು ಎಷ್ಟು ದಿನಗಳ ಕಾಲ ಇರುತ್ತೆ, ಅದ್ರ ಮಧುಮೇಹಿ ಪೇಷಂಟ್ಸ್ಗಳು ಬಂದ್ರು ಅಂತಂದ್ರೆ ಅವ್ರಿಗೆ ಎಷ್ಟು ದಿನ ಟ್ರೀಟ್ಮೆಂಟ್ ಸಹಜವಾಗಬೇಕಾಗುತ್ತೆ? ನೋಡಿ, ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ನಾನು ಮೊದಲು ನನ್ನ ಪ್ರಾಕ್ಟೀಸ್ ಶುರು ಮಾಡಿದಾಗ 19 ವರ್ಷದಿಂದ ಬೆಂಗಳೂರು ಒಳಗಡೆ ಒಬ್ರು ಪೇಷಂಟ್ ಬಂದಿದ್ರು. ಅವರು BWSSB ಮೀಟರ್ ರೀಡರ್. ಸೊ ನೀವು ಮೀಟರ್ ಎಷ್ಟು ಕಣ್ಣಲ್ಲೇ ಎಲ್ಲೋ ಕೆಳಗಡೆ ಇರುತ್ತೆ ನೆಲದಲ್ಲಿ, ಮೇಲಿಂದ ನಿಂತ್ಕೊಂಡು ಆ ಮೀಟರ್ ಅಲ್ಲಿ ಎಷ್ಟು ರೀಡಿಂಗ್ ಇದೆ ಅಂತ ನೋಡ್ಕೊಂಡು ಬಿಲ್ನ ಅವರು ಜನರೇಟ್ ಮಾಡುವಂತ ಕೆಲಸ ಅವ್ರದ್ದು. ಅವರು ಬಂದಾಗ ಅವ್ರ ಹತ್ರ ಅವ್ರಿಗೆ ಕಣ್ಣಲ್ಲಿ ಒಂದು 90% ದೃಷ್ಟಿ ಇತ್ತು. 18 ವರ್ಷದಿಂದ ನನ್ನ ಜೊತೆ ಇದ್ದಾರೆ. 11-12 ಸತಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಬೇರೆ ಬೇರೆ ಥರ ಟ್ರೀಟ್ಮೆಂಟ್, ಲೇಸರ್ ಕೊಟ್ಟಿರ್ಬೋದು, ಜಾಸ್ತಿ ಲೇಸರ್ ಕೊಟ್ಟಿರ್ಬೋದು, ಒಂದು 3-4 ಇಂಜೆಕ್ಷನ್ ಕೊಟ್ಟಿದ್ದೀನಿ. 11-12 ಸತಿ ಟ್ರೀಟ್ಮೆಂಟ್ ಓವರ್ 18 ಇಯರ್ಸ್. ಇಷ್ಟೆಲ್ಲ ಆದಮೇಲೆ ಅವ್ರ ದೃಷ್ಟಿ ಎಷ್ಟು ಉಳಿದಿದೆ ಅಂದರೆ 90% ಮೊದಲಿತ್ತು, ಇವಾಗ 75-80% ಇದೆ. ಅಂದರೆ 18 ವರ್ಷದಲ್ಲಿ ಬರೀ 10% ಲಾಸ್ ಆಗಿದೆ. ಟ್ರೀಟ್ ಮಾಡಿರಲಿಲ್ಲ ಅಂದಿದ್ರೆ ಏನಾಗಿರೋದು, ಇಷ್ಟೊತ್ತಿಗೆ ಒಂದು 20%ಗೋ 10%ಗೋ ಬಂದು ಉಳಿದಿರೋದು. ಸೊ ಇದು ಯಾಕೆ ನಾನು ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಇದು ಒಂದು ಆನ್ ಗೋಯಿಂಗ್ ಪ್ರೋಸೆಸ್. ಅಂದರೆ ಸಕ್ಕರೆ ಕಾಯಿಲೆಗೆ ಪರಿಹಾರ ಇಲ್ಲ, ಕ್ಯೂರ್ ಇಲ್ಲ. ಈಗ ಒಂದು ಇನ್ಫೆಕ್ಷನ್ ಆಗಿದೆ, ಒಂದು ವೈರಲ್ ಫೀವರ್ ಆಗಿದೆ ಅಂದರೆ ಅದು ಕ್ಯೂರ್ ಆಗುತ್ತೆ, ಬಂದು ಅದು ಪೂರ್ತಿಯಾಗಿ ಗುಣ ಆಗುತ್ತೆ, ಪೂರ್ತಿಯಾಗಿ ವಾಸಿ ಆಗುತ್ತೆ. ಆದರೆ ಸಕ್ಕರೆ ಕಾಯಿಲೆಗೆ ವಾಸಿ ಆಗೋದಿಲ್ಲ, ಗುಣ ಇಲ್ಲ. ನಾವು ಅದಕ್ಕೆ ಔಷಧಿನ ತಗೊಳ್ತಾನೆ ಇರ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ತೀವಿ, ಅದನ್ನು ಒಂದು ಹದದಲ್ಲಿ ಇಟ್ಕೊಂಡಿರ್ತೀವಿ, ಒಂದು ಲಿಮಿಟಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಅದಕ್ಕೆ ಕ್ಯೂರ್ ಇಲ್ಲ. ಹಾಗಾಗಿ ಅದರಿಂದ ಆಗುವಂತಹ ಪರಿಣಾಮಗಳಿಗೂ ಕೂಡ ಪೂರ್ತಿಯಾಗಿ ವಾಸಿ ಆಗೋದಿಲ್ಲ. ಹಾಗಾಗಿ ನಾವು ಆವಾಗ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇರಬೇಕಾಗತ್ತೆ. ಸೊ ಕೆಲವರು ಪೇಷಂಟ್ಗಳು ಬಂದು ನಮ್ಮ ಹತ್ರ ಕೇಳಿದಾರೆ, ಏನು ಡಾಕ್ಟ್ರೆ ಎಷ್ಟು ಸತಿ ಆಗೋಯ್ತು ಟ್ರೀಟ್ಮೆಂಟ್ ಅಂತ. ಎಷ್ಟು ಸತಿ ಆಗೋಯ್ತು ಅನ್ನೋ ಟ್ರೀಟ್ಮೆಂಟ್ಗೆ ಆ ವಿಷಯಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇಷ್ಟೆಲ್ಲ ಟ್ರೀಟ್ಮೆಂಟ್ ಆದಾಗ ಎಷ್ಟು ಉಳಿದಿದೆ ದೃಷ್ಟಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದು ಒಂಥರ ಪಾರ್ಟ್ನರ್ಶಿಪ್. ಒಂದು ಸತಿ ಬಂದು ಹೋಗುವಂಥದ್ದಲ್ಲ, T20 ಮ್ಯಾಚ್ ಥರ ಅಲ್ಲ, ಬಂದು ಒಂದು 4-5 4-6 ಹೊಡೆದ್ಬಿಟ್ಟು ಮುಗಿಸ್ಕೊಳ್ಳೋ ಅಂಥದ್ದಲ್ಲ. ಇದು ಟೆಸ್ಟ್ ಮ್ಯಾಚ್ ಇದ್ದಂಗೆ, ನಿಧಾನಕ್ಕೆ ಚೆನ್ನಾಗಿ ಆಡ್ಕೊಳ್ತಾ ಹೋಗಿ ಮ್ಯಾಚ್ನ ಗೆಲ್ಲಕ್ಕೆ ಪ್ರಯತ್ನ ಪಡಬೇಕು, ಅಟ್ಲೀಸ್ಟ್ ಸೋಲ್ಬಾರ್ದು. ಮಾತಾಡೋಣ. ಗೆಲುವು ಹೇಗೆ ಅಂತೇಳಿ ಒಳ್ಳೆ ಅದ್ಭುತವಾಗಿರುವಂತಹ ಮಾತುಗಳಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ಮ ಕಣ್ಣಿನ ಗೆಲುವು ಬೇಕು ಅಂತಾರೆ ನಿರಂತರವಾಗಿ ಡಾಕ್ಟರ್ ಹೇಳಿರೋ ಹಾಗೆ ಒಂದಿಷ್ಟು ನಿರಂತರವಾಗಿರುವಂತಹ ಪರೀಕ್ಷೆಗಳಾಗಿರಲಿ, ಅವ್ರು ಹೇಳಿರುವಂತಹ ಶೆಡ್ಯೂಲ್ ಪ್ರಕಾರ ನಾವು ಕಣ್ಣಿನ ಪರೀಕ್ಷೆನ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವರಿಂದ? ಬೆಂಗಳೂರಿನ ಹಾ, ಮಾಡಿ ರೋಡಿಂದ ಮಾತಾಡ್ತಾ ಇದ್ದೀವಿ. ಹೆಸರು? ಕಣ್ಣ ಆಪರೇಷನ್ ಮಾಡ್ಕೋಬೇಕು ಇವಾಗ ನಾವು, ಅದಕ್ಕೆ ಸರಿ ಕೇಳೋಣ ಅಂತ ಫೋನ್ ಮಾಡಿದ್ದು. ಏನು ಆಪರೇಷನ್ ಮಾಡಿಸ್ಕೋಬೇಕಮ್ಮ ನೀವು? ಕಣ್ಣು ಅದು ಕಾಣೋದಿಲ್ಲ, ಎಡಗಣ್ಣು
ಪರೀಕ್ಷೆ ಆಗಿದೆಯಾ ಇಲ್ಲಿವರೆಗೂ ಏನಾದ್ರು ಏನ್ ತೊಂದ್ರೆ ಅಂತ ಗೊತ್ತಾಗಿದೆ? ಬಲಗಡೆ ಆಪರೇಷನ್ ಆಗಿದೆ ಹಾ. ನಾರಾಯಣ ನೇತ್ರದಲ್ಲಿ. ಸರಿ. ಈಗ ಟಿವಿಲಿ ನೋಡ್ತಾ ಇದ್ವಲ್ಲ, ಅದಕ್ಕೆ ಇನ್ನೊಂದು ಮಾಡಿಸ್ಕೋಬೇಕು ಇವಾಗ. ಸೊ ಒಂದ್ ಕಣ್ಣಿನ ಪೊರೆ ಆಪರೇಷನ್ ಕೇಳ್ತಾ ಇದೀವಿ, ಎಷ್ಟಾಗಿದೆ ಎಷ್ಟಾಗದೆ ಏನು ಬರ್ಬೋದು ಅಲ್ಲಿಗೆ ಅಂತ. ಖಂಡಿತ ಬನ್ನಿ. ಒಂದ್ ಕಣ್ಣಿನ ಪೊರೆ ಆಗಿದೆ ಅಂದ್ರೆ ಮೋಸ್ಟ್ಲಿ ಇನ್ನೊಂದ್ ಕಣ್ಣಲ್ಲೂ ನಿಮ್ ಪೊರೆನೆ ಬೆಳೆದಿರುತ್ತೆ. ದೇವ್ರ ದಯೆಯಿಂದ ನಿಮ್ಗೇನು ಶುಗರು ಅದು ಇದು ಏನು ತೊಂದರೆಗಳಿಲ್ಲ ಅಂದ್ರೆ ಬೇರೆ ಏನು ಪ್ರಾಬ್ಲಮ್ಸ್ ಇರಲ್ಲ. ಈಗ ಶುಗರ್ ಇದೆ, BP ಶುಗರ್ ಇದೆ. ಹಾ, ಅದಕ್ಕೂ ಪರೀಕ್ಷೆ ಮಾಡಿ ನೋಡ್ತೀವಿ. ಪರೀಕ್ಷೆ ಮಾಡಿ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಡಯಾಗ್ನೋಸಿಸ್ ಪ್ರಕಾರ ನಿಮ್ಗೆ ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡ್ತೀವಿ. ಡೆಫಿನೆಟ್ ಆಗಿ ಒಂದ್ ಕಣ್ಣಿನ ಪೊರೆ ಬೆಳೆದಿದೆ ಆಗಿದೆ ಅಂದ್ರೆ ಇನ್ನೊಂದ್ ಕಣ್ಣಲ್ಲೂ ಪೊರೆ ತಕ್ಕ ಮಟ್ಟಿಗೆ ಬೆಳೆದಿರುತ್ತೆ. ಅದನ್ನ ಮಾಡಿದ್ಮೇಲೆ ಮುಂದಿನ ಪರೀಕ್ಷೆ ಇದು ಏನು ಯಾವ ರೀತಿ ನಿಮ್ಮ ಮೆಥಡ್ ಅನ್ನ ನಾವು ಮುಂದುವರಿಸಬೇಕು ಅನ್ನೋದನ್ನ ನಾವು ನೋಡಿ ಹೇಳ್ತೀವಿ. ಖಂಡಿತ ಬನ್ನಿ ಆಸ್ಪತ್ರೆಗೆ, ನೋಡ್ಬಿಟ್ಟು ಹೇಳ್ತೀವಿ. ಓಕೆ, ನೀವು ನಾಳೆನೆ ಮಾಗಡಿಯವರಿಂದ ಡೈರೆಕ್ಟ್ ಆಗಿ JP ನಗರ ಹೋಗ್ಬಿಡಿ. ನಿಮ್ಮ ಕಣ್ಣಿನ ಸಮಸ್ಯೆ ಏನಿದೆ, ಒಂದು ಕಣ್ಣಿಗೆ ನಾವು ಆಪರೇಷನ್ ಆಗಬೇಕು ಅಂತ ಹೇಳಿದ್ರೆ ಹೋಗಿ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಯಾವರಿಂದ? ನಾವು ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕಿನಿಂದ ಸರ್. ಮುದ್ದೇಬೇಳೆ ತಾಲೂಕು ಯಾವ ಊರು? ಮುದ್ದೇಬೇಳೆ ಹತ್ರ ಮುದ್ದೇಬೇಳ, ಅದೇ ಮುದ್ದೇಬೇಳ ಲೋಕಲ್. ಮುದ್ದೇಬೇಳೆ. ಓಕೆ, ಹೇಳ್ರಿ ಏನ್ ಪ್ರಶ್ನೆ? ನಂದು ಒಂದು ಕೆಲವು ಮುಂಚೆ ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು. ಹಾ, ಬ್ರೈನ್ ಇಂಪ್ಯಾಕ್ಟ್ ಆಗಿ ನಂದು ಐದು ಒಂದು ಕಾಣಲ್ಲ, ಬಲಗಣ್ಣು ಕಾಣಲ್ಲ ಸರ್. ಸರಿ, ಹೊರಗಡೆ ಕಾಣಿಸ್ತಿಲ್ಲ. ಓಕೆ, ಬಲಗಣ್ಣು ಕೂರ್ಚಿ ಕಾಣ್ತಾ ಇಲ್ಲ. ಓಕೆ. ನಿಮ್ ಪ್ರಶ್ನೆ ಏನು? ಬಲಗಣ್ಣು ಏನಾರ ಮಾಡಿದ್ರೆ ನೋಡಿ ಈ ತರ ಮಾಡ್ತಿದ್ರೆ ಓಕೆ. ಈಗ ನೋಡಿ, ಕಣ್ಣಲ್ಲಿ ಸಡನ್ ಆಗಿ ಈ ತರ ಎಲ್ಲ ಪೆಟ್ಟು ಬಿದ್ದಾಗ, ತಲೆಗೆ ಅಥವಾ ಬ್ರೈನ್ಗೆಲ್ಲ ಪೆಟ್ಟು ಬಿದ್ದಾಗ ಏನಾಗುತ್ತೆ ಅಂದ್ರೆ ಟ್ರಾಮ್ಯಾಟಿಕ್ ಆಪ್ಟಿಕ್ ನ್ಯೂರೋಪತಿ ಅಂತ ಆಗುತ್ತೆ. ಒಂದು ಜರ್ಕ್ ಆದಾಗ, ಕಣ್ಣಿನ ತಲೆ ಒಳಗಡೆ ಈ ತರ ಮೂವ್ಮೆಂಟ್, ಸಡನ್ ಮೂವ್ಮೆಂಟ್ ಆದಾಗ ಒಳಗಡೆ ಇರೋ ನರ್ವ್ ಮೇಲೆ ಪರಿಣಾಮ ಬೀಳುತ್ತೆ. ಅದು ಕೆಲವು ಸತಿ ಏನಾಗುತ್ತೆ, ಅದು ನೀವು ಬಹಳ ಬೇಗ ಬಂದು ಗೊತ್ತಾಯ್ತು ಅಂದ್ರೆ ನಾವು ಗೋಲ್ಡನ್ ಪೀರಿಯಡ್ ಅಂತ ಏನೇ ಹೇಳ್ತೀವಿ. ಯಾವುದೇ ಇಂಜುರಿ ಆದ್ರೂ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ. ಅದು ಸಾಮಾನ್ಯವಾಗಿ ಮೊದಲಿನ 6 ಗಂಟೆಗಳು, ಫಸ್ಟ್ 6 hours. ಸೊ ಈ ಮೊದಲಿನ 6 ಗಂಟೆಗಳಲ್ಲಿ ನಾವು ಇದರದ್ದು ಒಂದು ತಿಳ್ಕೊಂಡು ಅಂದ್ರೆ ಡಯಾಗ್ನೋಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ನಾವು ಕೆಲವರಲ್ಲಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ 3ನೇ ದಿವಸ 5ನೇ ದಿವಸ ಡಯಾಗ್ನೋಸಿಸ್ ಆದ್ಮೇಲೂ ನಾನು ಟ್ರೀಟ್ಮೆಂಟ್ನ ಇನಿಷಿಯೇಟ್ ಮಾಡಿದ್ದೀನಿ. ಪ್ರಯತ್ನ ಮಾಡಿ ನೋಡೋಣ, ಕಳ್ಕೊಳ್ಳೋವಂಥದ್ದು ಏನಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನಾವು ಟ್ರೀಟ್ಮೆಂಟ್ನ ಕೊಟ್ಟಿರ್ತೀವಿ. ತಕ್ಕ ಮಟ್ಟಿಗೆ ರಿಕವರ್ ಆಗಿರುತ್ತೆ. ಅಂದರೆ ಇವಾಗ ಇವ್ರ ಪಾಪ ಹೇಳಿದ ಹಾಗೆ ಪೂರ್ತಿ ದೃಷ್ಟಿ ಇಲ್ಲ ಒಂದು ಕಣ್ಣಲ್ಲಿ ಅಂತ ಹೇಳ್ಕೊಂಡ್ರು. ಆ ಥರ ಪರಿಸ್ಥಿತಿನ ಅಂದರೆ 0 ಇಂದ ಒಂದು 30-40 ಭಾಗ 50 ಭಾಗದವರೆಗೂ ಚೇತರಿಕೆ ಆಗಿರೋ ಅಂಥ ಒಂದು ಉದಾಹರಣೆಗಳು ಹಲವಾರು ಇದೆ ನನ್ನ ಬಳಿ, ನನ್ನ ವೈಯಕ್ತಿಕ ಪ್ರಾಕ್ಟೀಸ್ನಲ್ಲಿ. ಈ ಥರ ಎಲ್ಲ ಡಾಕ್ಟರ್ಗಳಿಗೂ ಇರುತ್ತೆ. ಸೊ ಇದು ಬಹಳ ಬೇಗ ಗೋಲ್ಡನ್ ಆರ್ ಅಲ್ಲಿ ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿದಾಗ ದೇವರ ದಯೆಯಿಂದ ಕೆಲವು ಸತಿ ವಾಪಸ್ ಬರುತ್ತೆ. ಇನ್ನು ಕೆಲವು ಸತಿ ಇವಾಗ ಇವ್ರು ಹೇಳಿದ್ರು 3-4 ವರ್ಷ ಆಗೋಗಿದೆ, ತಲೆಗೆ ಏಟು ಬಿದ್ದು ಏನು ದೃಷ್ಟಿ ಇಲ್ಲ ಅಂದರೆ ಈ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಹೆಚ್ಚಾಗಿ ಕಷ್ಟ. ಇನ್ನು ಕೆಲವು ಸತಿ ಈ ಟ್ರಾಮ್ಯಾಟಿಕ್ ನ್ಯೂರೋಪತಿ ಅಲ್ಲದೆ ಬೇರೆ ಒಂದು ಪ್ರಾಬ್ಲಮ್ಸು ಇರುತ್ತೆ. ಈ ಟರ್ಸನ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ. ಕಣ್ಣಲ್ಲಿ ತಲೆಯಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಕಣ್ಣೊಳಗಡೆ ರಕ್ತ ಬಂದಿರುತ್ತೆ. ಆ ರಕ್ತನ ಅದು ಆವಾಗ ಅವ್ರಿಗೆ ಗೊತ್ತಾಗಿರೋದಿಲ್ಲ, ಆ ರಕ್ತ ಒಳಗಡೆನೆ ಹೆಪ್ಪೆಟ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಬ್ಲಡ್ ಕ್ಲಿಯರ್ ಮಾಡಿದ್ರೆ, ವಿಟ್ರೆಕ್ಟಮಿ ಅಂತ ಒಂದು ಆಪರೇಷನ್ ಮಾಡಿದ್ರೆ ಅದರಿಂದ ದೃಷ್ಟಿ ಇಂಪ್ರೂವ್ ಆಗ್ಬೋದು. ಅಥವಾ ಇನ್ನು ಬೇರೆ ತಲೆಗೇಟು ಬಿದ್ದಾಗ ಕಣ್ಣಿಗೂ ಮೂಗೇಟು ಬಿದ್ದು ಅದರಿಂದ ನರ ಡಿಟ್ಯಾಚ್ ಆಗಿ ಅದರಿಂದ ಆಗಿರ್ಬೋದು. ಅದಕ್ಕೂ ನಾವು ಆಪರೇಷನ್ ಮಾಡಿ ನರನ ರಿಅಟ್ಯಾಚ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಸ್ವಲ್ಪ ದೃಷ್ಟಿ ಬರ್ಬೋದು. ಸೊ ಈ ರೀತಿ ಯಾವ ಕಾರಣದಿಂದ ನಿಮ್ಮ ದೃಷ್ಟಿ ಕಳ್ಕೊಂಡಿದ್ದೀರಾ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಬಟ್ ಈ ಥರ ಎಮರ್ಜೆನ್ಸೀಸಲ್ಲಿ ಅಥವಾ ಆಕ್ಸಿಡೆಂಟ್ಸಲ್ಲಿ ಗೋಲ್ಡನ್ ಆರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೆಲವು ಸತಿ ದುರಾದೃಷ್ಟ ಏನು ಮಾಡೋಕ್ಕಾಗಲ್ಲ, ಪಾಲಿಟ್ರಾಮಾ ಅಂತ ಹೇಳ್ತೀವಿ. ಬೇರೆ 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 ಥರ ಅಂಗಗಳಲ್ಲೂ ಡ್ಯಾಮೇಜ್ ಆಗಿರುವಾಗ ಕಣ್ಣಿನ ಬಗ್ಗೆ ಗಮನ ಹೋಗೋದಿಲ್ಲ. ಯಾಕಂದ್ರೆ ಬೇರೆ ಬದುಕೋ ಅಂಥದ್ದೇ ಸಾಧ್ಯತೆ ಕಡಿಮೆ ಇದ್ದಾಗ ಕಣ್ಣಿನ ಬಗ್ಗೆ ಡಾಕ್ಟರ್ಗಳೂ ಹೆಚ್ಚಾಗಿ ಇದು ಒತ್ತು ಕೊಟ್ಟಿರಲ್ಲ ICUಲಿ. ಸೊ ಅಂಥ ಟೈಮಲ್ಲಿ ಇದು ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಅವಾಗ ಏನು ಮಾಡೋಕ್ಕಾಗಲ್ಲ, ಕೆಲವೊಂದನ್ನ ನಾವು ಬಿಟ್ಕೊಳ್ಬೇಕಾಗುತ್ತೆ. ಓಕೆ, ಒಂದ್ಸರಿ ಇನ್ ಕೇಸ್ ಏನಾದ್ರು ಚಾನ್ಸಸ್ ಇತ್ತು ಅಂದ್ರೆ ತಾವು ಬಂದು ಇಲ್ಲಿ ಒಂದ್ಸರಿ ನಿಮ್ಮ ಸಮಾಧಾನಕ್ಕೆ ಅಥವಾ ಡಾಕ್ಟರ್ ಕೈಗುಣ ಅಥವಾ ದೇವರ ಅನುಗ್ರಹ ಎರಡೂ ಇತ್ತು ಅಂತಾರೆ ಕೆಲವೊಂದ್ಸರಿ ಮಿರಾಕಲ್ ಆಗ್ಬೋದು ಸರ್. ಡೆಫಿನೆಟ್ಲಿ ನಾರಾಯಣ ಹರಿ ಅನ್ನೋ ಹಾಗೆ ಡಾಕ್ಟರ್ ಹತ್ರ ಬಂದು ಒಂದ್ಸರಿ ಪ್ರಯತ್ನ ಪಡಬಹುದು ಅಂತ ನನ್ನ ಒಂದ್ ಸಲಹೆ ಇದೆ. ಹಾಗಾಗಿ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಯಾವರಿಂದ? ಓಕೆ, ತಮ್ಮ ಹೆಸರು? ಮಂಜೇಗೌಡ್ರೆ, ಹೇಳ್ರಿ ಏನ್ ಪ್ರಶ್ನೆ? ಕಣ್ಣೊಳಗಡೆ ಮತ್ತೆ ಕಣ್ಣು ಆ ಕಡೆ ಈ ಕಡೆ ಸೈಡ್ ಬರುತ್ತೆ ಸರ್. ಓಕೆ,
ಕಡ್ತಾ ಬರೋದು ಅಲರ್ಜಿ ಅಂತ ಮಂಜೇಗೌಡ್ರೆ. ಈ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಇವೆಲ್ಲ ಹೂವು ಎಲ್ಲ ಅರಳುವಂತ ಸೀಸನ್ ಇದು. ಇನ್ನೇನು ಶುರು ಆಗುತ್ತೆ ನಮ್ಮ ಸ್ಪ್ರಿಂಗ್ ಸೀಸನ್ ಅಂತ ನಾವೇನ್ ಹೇಳ್ತೀವಿ, ವಸಂತ ಋತು. ಅದು ಡೆವಲಪ್ ಆಗುವಾಗ ಅಲರ್ಜಿಗಳು ತುಂಬಾ ಜನಕ್ಕೆ ಇರುತ್ತೆ. ಇದರಿಂದ ನಾವು ಕಣ್ಣಲ್ಲಿ ಕಡ್ತಾ ಬರೋದು, ಕಣ್ಣು ಕೆಂಪಗಾಗೋದು, ಊದ್ಕೊಳ್ಳೋದು, ನೀರು ಬರೋದು, ಇದೆಲ್ಲ ಇರುತ್ತೆ. ಸೊ ಅಂಥದಕ್ಕೆ ನೀವು ಸಮೀಪದಲ್ಲಿರುವಂತಹ ಕಣ್ಣಿನ ಡಾಕ್ಟರ್ನ ಸಂಪರ್ಕಿಸಿ ಅವರು ಡ್ರಾಪ್ಸ್ಗಳು ಬರ್ಕೊಳ್ತಾರೆ, ಅದನ್ನ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ. ಅಂಡ್ ಈ ಪ್ರತಿ ಸೀಸನಲ್ಲೂ ಅದು ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸೀಸನಲ್ ಅಲರ್ಜಿ ಅದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೇ ದಿವಸದಲ್ಲಿ ಒಂದೇ ಸತಿಗೆ ಟ್ರೀಟ್ಮೆಂಟ್ ಕೊಟ್ಟು ಪೂರ್ತಿಯಾಗಿ ನಿವಾರಣೆ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನ ಡ್ರಾಪ್ಸ್ ಅಲ್ಲೇ ಮ್ಯಾನೇಜ್ ಮಾಡ್ಕೋಬಹುದು. ಓಕೆ, ಇನ್ ಕೇಸ್ ತಾವು ಬರಲೇಬೇಕು, ನೋಡಲೇಬೇಕು ಅಂತಾರೆ ಡೈರೆಕ್ಟ್ ಶೇಖರ್ ಹಾಸ್ಪಿಟಲ್ ಬನ್ನಿ, ಒಂದ್ಸರಿ ಚೆಕಪ್ ಮಾಡಿಸ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಹಾ, ಯಾವೂರು? ಮುದ್ದೇನಹಳ್ಳಿಯಿಂದ. ಓಕೆ, ಕೇಳಿ, ಏನ್ ಪ್ರಶ್ನೆ ಕೇಳಿ. ಎಷ್ಟು ವಯಸ್ಸು? 45. ದೂರದ್ದು ಬ್ಲರ್ ಆಗತ್ತಾ, ಹತ್ರದ ಬ್ಲರ್ ಆಗತ್ತಾ ಮಂಜುನಾಥ್ ಅವರೇ? ನೋಡಿ, 40 ವರ್ಷ ಆದ್ಮೇಲೆ ಸಾಮಾನ್ಯವಾಗಿ ಎಲ್ರಿಗೂ ಹತ್ರದ್ದು ತೊಂದರೆಗಳಾಗೇ ಆಗುತ್ತೆ. ಇದನ್ನು ಚಾಲೀಸ ಅಥವಾ ಏನು ಏಜ್ ರಿಲೇಟೆಡ್ ಪ್ರೆಸ್ಬಯೋಪಿಯಾ ಅಂತ ನಾವು ಹೇಳ್ತೀವಿ ಮೆಡಿಕಲ್ ಆಗಿ. ಚಾಲೀಸ ಅಂತ ಒಂದು ಆಡು ಭಾಷೆಯಲ್ಲಿ ಅದನ್ನ ಕರೆಯುವಂಥದ್ದು ಇದೆ. ಅದರಲ್ಲಿ ಹೆಸರಲ್ಲೇ ಇದೆ ನೋಡಿ, ಚಾಲೀಸ 40 ವರ್ಷ ಆದ್ಮೇಲೆ ಬರುವಂಥ ತೊಂದರೆ, ಸಮೀಪದ ದೃಷ್ಟಿದೋಷ. ಸೊ ಇದು ಎಲ್ರಿಗೂ ಬರುವಂಥದ್ದು. ನಿಮಗೆ ಬರೀ ಹತ್ರದಕ್ಕೆ ಮಾತ್ರ ತೊಂದರೆ ಇದ್ದು ನೀವೇನು ಕಂಪ್ಯೂಟರ್ ಅಂಥದ್ದೇನು ಬಳಸ್ತಾ ಇಲ್ಲ ಅಂದರೆ ರೀಡಿಂಗ್ ಗ್ಲಾಸಸ್ ತೊಗೊಂಡು ಅದರಲ್ಲಿ ಮ್ಯಾನೇಜ್ ಮಾಡ್ಕೋಬೋದು. ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೂ ಬೇಕಾಗುತ್ತೆ ಅಂದರೆ ಅವಾಗ ಪ್ರೋಗ್ರೆಸಿವ್ ಲೆನ್ಸಸ್ ಅಂತ ಬರುತ್ತೆ. ಪ್ರೋಗ್ರೆಸಿವ್ ಲೆನ್ಸ್ ಅಂದರೆ ಈಗ ನಾನು ಬಳಸ್ತಾ ಇರೋದು ಪ್ರೋಗ್ರೆಸಿವ್ ಲೆನ್ಸ್. ನೋಡೋದಕ್ಕೆ ಒಂದೇ ಕನ್ನಡಕ ಥರ ಇರುತ್ತೆ, ಬಟ್ ಮೇಲಿನ ಭಾಗ ದೂರದ್ದು, ಮಧ್ಯದ ಭಾಗ ಇಂಟರ್ಮೀಡಿಯೇಟ್ ಅಂದರೆ ಕಂಪ್ಯೂಟರು, ಕೆಳಗಿನ ಭಾಗ ಓದೋದಕ್ಕೆ ಅಥವಾ ಫೋನ್ ನೋಡೋದಕ್ಕೆ ಅದನ್ನು ಬಳಸುವಂಥದ್ದು. ಅದು ಮಾಡಿದ್ರೆ ಆಗುತ್ತೆ ಅಷ್ಟೇ. ಅದು ಯಾವುದು ಕಾಯಿಲೆ ಅಲ್ಲ, ಅದು ಏಜ್ ರಿಲೇಟೆಡ್. ಹೇಗೆ ವಯಸ್ಸಾಗ್ತಾ ಆಗ್ತಾ ಚರ್ಮ ಸುಕ್ಕುಗಟ್ಟುತ್ತೆ, ಕೂದಲು ಬೆಳಗಾಗುತ್ತೆ, ಆ ರೀತಿ 40 ವರ್ಷ ಆದಮೇಲೆ ಓದೋದಕ್ಕೆ ಕನ್ನಡಕ ಬರುತ್ತೆ. ಅದು ವಯೋಮಾನಕ್ಕೆ ಸಹಜವಾಗಿ ನಾರ್ಮಲ್ ಆಗಿ ಬರುವಂಥ ತೊಂದರೆ. ಮಧುಮೇಹ ಮತ್ತು ಗ್ಲೂಕೋಮಾನ್ ಅಂತ ನಾವು ಮಾತಾಡೋದು ಇರ್ತಾರೆ, ಯಾವ ರೀತಿ ಸಂಬಂಧ ಇದೆ? ಸಿಂಪ್ಟಮ್ಸ್ಗಳಾಗಲಿ ಅಥವಾ ರೋಗದ ಲಕ್ಷಣಗಳಾಗಿರೋದು, ಕಾಯಿಲೆಯ ಲಕ್ಷಣಗಳು ಯಾವ ರೀತಿ? ಈಗ ನೋಡಿ, ಗ್ಲೋಕೋಮಾ ಅಂದರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗೋವಂಥದಕ್ಕೆ ಗ್ಲೋಕೋಮಾ ಅಂತ ಹೇಳೋದು. ಸೊ ಹಲವಾರು ಜನರಲ್ಲಿ ಇದೊಂದು ನಂಬಿಕೆ ಇದೆ, ಅಥವಾ ಒಂದು ಏನು ಹೇಳ್ತೀವಿ, ಶುಗರಿಂದ ಗ್ಲೋಕೋಮಾ ಆಗತ್ತೆ ಅಂತ. ಶುಗರ್ ಇಂದ ಡೈರೆಕ್ಟ್ ಆಗಿ ಗ್ಲೋಕೋಮಾ ಆಗಲ್ಲ. ಈಗ ಹೇಗಂದ್ರೆ ಡಯಾಬಿಟಿಸ್ ಇಂದಾನೆ ಡಯಾಬಿಟಿಕ್ ರೆಟಿನೋಪತಿ ಆಗೋದು, ಆ ರೀತಿ ಡೈರೆಕ್ಟ್ ಆಗಿ ಸಂಬಂಧ ಇಲ್ಲ ಇದಕ್ಕೆ. ಬಟ್ ಶುಗರ್ ಇರೋಂಥವರಲ್ಲಿ ಗ್ಲೋಕೋಮಾ ಆಗುವಂಥ ಸಾಧ್ಯತೆಗಳು ಜಾಸ್ತಿ, 40% ಜಾಸ್ತಿ ಅಂತ ಹೇಳ್ಬೋದು. ಸೊ ಗ್ಲೋಕೋಮಾದಲ್ಲಿ ಏನಾಗುತ್ತೆ, ಯಾಕೆ ಇದ್ರ ಬಗ್ಗೆ ನಾವು ಗೊತ್ತಾಗಬೇಕು ಅಂದರೆ, ಯಾಕಂದರೆ ಗ್ಲೋಕೋಮಾ ಅನ್ನೋದೊಂದು ಸೈಲೆಂಟ್ ಡಿಸೀಸ್, ರೆಟಿನೋಪತಿ ಥರನೇ ಸೈಲೆಂಟ್ ಡಿಸೀಸ್. ಗ್ಲೋಕೋಮಾ ಏನಾಗುತ್ತೆ, ಮೊದಲು ಆಗ್ತಿರೋ ಡ್ಯಾಮೇಜು ನಾನು ಫೀಲ್ ಮಾಡೋಕ್ಕಾಗಲ್ಲ ನನಗೆ. ಓಕೆ. ಸೊ ಅದರಲ್ಲಿ 70-80% ನನ್ನ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆದರೆ ಮಾತ್ರ ನನಗೆ ಗೊತ್ತಾಗೋದು. ಬಟ್ ಆ 70-80% ಡ್ಯಾಮೇಜ್ ಆಗೋದಕ್ಕೆ ಎಷ್ಟೋ ವರ್ಷಗಳಿಗೆ ತೊಗೊಂಡಿರುತ್ತೆ. ಆ ಟೈಮಲ್ಲಿ, ಮಧ್ಯದ ಟೈಮಲ್ಲಿ ನಾವು ಯಾವಾಗಲೇ ಅದನ್ನು ಇಂಟರ್ವ್ಯೂನ್ ಮಾಡಿ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಡ್ಯಾಮೇಜ್ನ ತಕ್ಕ ಮಟ್ಟಿಗೆ ನಾವು ಆಗೋದನ್ನು ತಡೆಗಟ್ಬೋದು. ಹೋಗಿ ಅದು 20%ಗೋ 10%ಗೋ ನಿಲ್ಲೋದಕ್ಕೆ ಬದಲು 50-60% ಅಲ್ಲೇ ನಿಲ್ಲಿಸ್ಬೋದು. ಸೊ ಹೀಗಾಗಿ ಇದಕ್ಕೆ ಸ್ಕ್ರೀನಿಂಗ್ ಅಂತ ಏನು ಹೇಳ್ತೀವಿ, ಅಂದರೆ ಅರ್ಲಿಯರ್ ಸ್ಟೇಜಲ್ಲೇ ಇದನ್ನು ಪಿಕಪ್ ಮಾಡುವಂಥದ್ದು. ಸೊ ಇದೆಲ್ಲ ಏಜ್ ರಿಲೇಟೆಡ್ ಕಾಯಿಲೆಗಳಾಗಿರೋದ್ರಿಂದ 40 ವರ್ಷದಲ್ಲಿ, ಈಗ ಒಬ್ರು ಕೇಳಿದ್ರು ಹತ್ರದ ದೃಷ್ಟಿ ಕಡಿಮೆ ಆಗಿದೆ ಅಂತ, ಈ ಚಾಲೀಸ ಅಂತ ಬಂದಾಗ ಹೋಗಿ ಸುಮ್ಮನೆ ಒಂದು ಆಪ್ಟಿಕಲ್ಸಲ್ಲಿ ಹೋಗಿ ಕನ್ನಡಕ ತಗೊಳ್ಳೋದಕ್ಕೆ ಬದಲು ಕಣ್ಣಿನ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡ್ರೆ ಈ ಥರ ಏಜ್ ರಿಲೇಟೆಡ್ ಹಲವಾರು ಏನು ತೊಂದರೆಗಳಿರುತ್ತೆ, ಟೆರಿಜಿಯಮ್ ಇರ್ಬೋದು, ಅದ್ರ ಬಗ್ಗೆ ಒಬ್ಬರು ಮಾತಾಡೋದು, ದುರ್ಮಾಂಸ, ಪ್ರೆಸ್ಬಯೋಪಿಯಾ ಹತ್ರದ್ದು, ಗ್ಲೋಕೋಮಾ, ಡಯಾಬಿಟಿಕ್ ರೆಟಿನೋಪತಿ, ಕ್ಯಾಟ್ರಾಕ್ಟ್, ಈ ಥರ ಹಲವಾರು ರೀತಿಯ ಏಜ್ ರಿಲೇಟೆಡ್ ಐ ಡಿಸಾರ್ಡರ್ಸ್ನ ನಾವು ಸ್ಕ್ರೀನ್ ಮಾಡ್ತೀವಿ. ಅದನ್ನ ಪರೀಕ್ಷೆಯಲ್ಲಿ ನೋಡ್ಬಿಟ್ಟು ಅಕಸ್ಮಾತ್ ಏನಾದ್ರು ಅವಶ್ಯಕತೆ ಇದ್ರೆ ನಾವು ಸಜೆಸ್ಟ್ ಮಾಡ್ತೀವಿ. ಕೆಲವೊಂದು ಪರೀಕ್ಷೆಗಳ ಮೂಲಕ ಈಗ ಫ್ರ್ಯಾಂಕ್ ಆಗಿ ಗ್ಲೋಕೋಮಾ ಇತ್ತು ಅಂದರೆ ಪ್ರೆಷರ್ ತುಂಬ ಜಾಸ್ತಿ ಇದೆ, ನಾರ್ಮಲ್ ಆಗಿ 10-20 ಮಿಲಿಮೀಟರ್ ಮರ್ಕ್ಯೂರಿ ಪ್ರೆಷರ್ ಇರಬೇಕು, 35-38-40 ಪ್ರೆಷರ್ ಇದೆ, ಕಣ್ಣೊಳಗಡೆ ಫ್ರ್ಯಾಂಕ್ ಆಗಿ ಡ್ಯಾಮೇಜ್ ಕಾಣಿಸ್ತಾ ಇದೆ ಅಂದರೆ ಡಯಾಗ್ನೋಸ್ ಮಾಡೋದು ಬಹಳ ಸುಲಭ. ಅದರಲ್ಲಿ ಏನು ಹೆಚ್ಚಿನ ಡೌಟ್ ಇರೋದಿಲ್ಲ, ಸಂಶಯ ಇರಲ್ಲ. ಆದರೆ ಕೆಲವರಲ್ಲಿ ಏನಾಗುತ್ತೆ, 20-22 ಪ್ರೆಷರ್ ಇರುತ್ತೆ, ನರ್ವ್ಸಲ್ಲಿ ಇದೆಯೋ ಇಲ್ವೋ ಅನ್ನೋ ರೀತಿ ಡ್ಯಾಮೇಜಸ್ ಶುರು ಆಗಿರುತ್ತೆ. ಅಂಥ ಟೈಮಲ್ಲಿ ನಾವು ಕೆಲವೊಂದು ಪರೀಕ್ಷೆಗಳನ್ನ ಮಾಡಿ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಆಮೇಲೆ ಅವ್ರಿಗೆ ಗ್ಲೋಕೋಮಾ ಇದೆ ಅಂತ ಡಯಾಗ್ನೋಸ್ ಮಾಡಿ ಅದಕ್ಕೆ ತಕ್ಕಂಗೆ ಚಿಕಿತ್ಸೆನ ಶುರು ಮಾಡಬೇಕಾಗತ್ತೆ. ಹಾಗಾಗಿ ಈ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಅಂತ ನಾವು ಹೇಳ್ತೀವಿ, ಗ್ಲೋಕೋಮಾ ಸ್ಕ್ರೀನಿಂಗ್, ಗ್ಲೋಕೋಮಾ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಅದನ್ನೆಲ್ಲ ಮಾಡಬೇಕಾಗತ್ತೆ. ಆಗಲೇ ಹೇಳಿದಾಗೆ ಡಯಾಬಿಟಿಸ್ಗೂ ಗ್ಲೋಕೋಮಾಗೂ ನೇರವಾದ ಸಂಬಂಧ ಇಲ್ಲ,
ಬಟ್ ಡಯಾಬಿಟಿಸ್ ಇರೋರಲ್ಲಿ, ಮಧುಮೇಹ ಇರೋರಲ್ಲಿ ರಿಸ್ಕ್ ಹೆಚ್ಚಾಗಿರುತ್ತೆ. ಓಕೆ, ಅಂದ್ರೆ ಈ ನಾರ್ಮಲಿ ಡಯಾಬಿಟಿಕ್ ಇರುವಂತ ಪೇಷಂಟ್ಸ್ಗಳು ಗ್ಲೂಕೋಮಾ ಟೆಸ್ಟ್ ಮಾಡಿಸ್ಕೋಬೇಕಾದ್ರೆ ಸಹಜವಾಗಿ ಎಷ್ಟು ದಿನ ಅಂದ್ರೆ ನೀವು ಯಾವಾಗ ನೀವು ಆಸ್ಪತ್ರೆಗೆ ಬಂದಾಗ್ಲೂ ನಿಮ್ಗೆ ನಾವು ಬೇಸಿಕ್ ಆಗಿ ಗ್ಲೋಕೋಮಾಗೂ ನಾವು ಸ್ಕ್ರೀನಿಂಗ್ ಮಾಡೇ ಮಾಡ್ತೀವಿ. ಓಕೆ, ಡೌಟ್ ಇದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅಡಿಷನಲ್ ಟೆಸ್ಟ್ ಗಳನ್ನ ಮಾಡ್ತೀವಿ. ಇಲ್ಲಾಂದ್ರೆ ನೀವು ಯಾರೇ ಡಯಾಬಿಟಿಸ್ ಅಂತ ಬಂದ್ರು ಗ್ಲೋಕೋಮಾಗೂ ಟೆಸ್ಟ್ ಮಾಡ್ತೀವಿ, ರೆಟಿನೋಪತಿಗೂ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಇವೆರಡಕ್ಕೂ ಸಹಿತ ಈಗ ಟೆಕ್ನಾಲಜಿ ಹೇಳ್ತಾ ಇದೆ ಅಂದ್ರೆ ಟ್ರೀಟ್ಮೆಂಟ್ ಏನೇನೆಲ್ಲ ಇದೆ ಅಂತ, ಪ್ರೊಸೀಜರ್ಸ್ ಗಳು ಏನಿದೆ ಗ್ಲೋಕೋಮಾಗೆ ಟ್ರೀಟ್ಮೆಂಟ್ಗೆ ಅಂದ್ರೆ ಮೊದಲ 3 ಹಂತದಲ್ಲಿ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ನಡೆಯುತ್ತೆ. ಒಂದು ಐ ಡ್ರಾಪ್ಸ್ ಅಲ್ಲಿ ಒಂದು ಔಷಧಿ ಇರ್ಬೋದು, 2 ಇರ್ಬೋದು, 3, 4ವರೆಗೂ ಔಷಧಿಗಳನ್ನ ಕಾಂಬಿನೇಷನ್ ಅಲ್ಲಿ ಇದು ನಾವು ಬಳಸ್ಬೋದು. ಎರಡನೇದು ಲೇಸರ್ಸ್ ಅಂತ ಹೇಳ್ತೀವಿ, SLT, YAG ಈ ತರ ಎಲ್ಲ ಲೇಸರ್ಸ್ ಇರುತ್ತೆ. ಮೂರನೇದು ಸರ್ಜರಿ. ಸರ್ಜರಿಯಲ್ಲೂ 2-3 ತರ ಇರುತ್ತೆ. ಬರೀ ಗ್ಲೋಕೋಮಾ ಫಿಲ್ಟರಿಂಗ್ ಸರ್ಜರಿ ವಿತ್ ಇಂಪ್ಲಾಂಟ್ಸ್. ಸೊ ಈ ತರ 3 ಸ್ಟೇಜಲ್ಲಿ ಚಿಕಿತ್ಸೆನ ಮಾಡ್ಬೋದು. ಅದಲ್ಲದೆ ಇದನ್ನ ಕಾಂಬಿನೇಷನ್ ಮಾಡ್ಬೋದು. ಅಂದ್ರೆ ಔಷಧಿಗಳ ಜೊತೆ SLT ಲೇಸರ್ ಮಾಡ್ಬೋದು. ಆಪರೇಷನ್ ಮಾಡಿ ಮತ್ತೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆದಾಗ ಔಷಧಿಗಳನ್ನ ರೀಇಂಟ್ರೊಡ್ಯೂಸ್ ಮಾಡ್ಬೋದು. ಈ ರೀತಿ ಇದ್ರದ್ದು ವೇರಿಯಸ್ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ನಾವು ಬಳಸ್ಬೋದು. ಓಕೆ, ಇನ್ನು ಡಯಾಬಿಟಿಕ್ ರೆಟಿನೋಪತಿಗೆ ಟ್ರೀಟ್ಮೆಂಟ್ಸ್? ಡಯಾಬಿಟಿಕ್ ರೆಟಿನೋಪತಿಗೆ ನೋಡಿ, ಮೊದಲ ಕೆಲವೊಂದು ಹಂತಗಳಲ್ಲಿ ಇವಾಗ ಮೈಲ್ಡ್ ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ, ಮಾಡರೇಟ್ NPDR ಇದರಲ್ಲೆಲ್ಲ ಏನಾಗುತ್ತೆ ಅಂದ್ರೆ ನಾವು ಕಣ್ಣಿನಲ್ಲಿ ಚಿಕಿತ್ಸೆ ಕೊಡುವಂಥದ್ದು ಏನಿರೋದಿಲ್ಲ. ಡಯಾಗ್ನೋಸ್ ಮಾಡ್ತೀವಿ, ಅದನ್ನ ನಾವು ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡಿ ಇನ್ನು ಮುಂದೆ ಸ್ಟ್ರಿಕ್ಟ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನಾವು ಒಂದು ತಿಳುವಳಿಕೆ ಕೊಟ್ಟು ಕಳಿಸ್ತೀವಿ. ಅದಾದ್ಮೇಲೆ ಕೆಲವು ಸತಿ ಏನಾಗುತ್ತೆ, ಮ್ಯಾಕ್ಯುಲರ್ ಎಡಿಮಾ ಅಂತ ಡೆವಲಪ್ ಆಗುತ್ತೆ. ನರದಲ್ಲಿ ಸೆಂಟರ್ ಭಾಗದಲ್ಲಿ ನರದಲ್ಲಿ ಊತ ಬರುತ್ತೆ. ಆ ಊತ ಬಂದಾಗ ಅದು ಸೆಂಟರ್ಗೆ ಪಕ್ಕದಲ್ಲಿತ್ತು ಅಂದ್ರೆ ಲೇಸರ್ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಬೋದು. ಲೇಸರ್ ಕಿರಣಗಳು ಅಂದ್ರೆ ಏನು, ಬೆಳಕಿನ ಕಿರಣಗಳು, ಬಟ್ ಅದರಲ್ಲಿ ಪವರ್ ಇರುತ್ತೆ. ಇವಾಗ ನಾವು ನೋಡ್ತಿರೋದೆಲ್ಲ ಬೆಳಕಿನ ಕಿರಣಗಳು, ಇದರಲ್ಲಿ ಎನರ್ಜಿ ಜಾಸ್ತಿ ಇರಲ್ಲ. ಲೇಸರ್ ಅಲ್ಲಿ ಎನರ್ಜಿ ಇರುತ್ತೆ, ಪವರ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ಎಲ್ಲಿ ಲೀಕ್ ಆಗ್ತಾ ಇದೆಯೋ ರಕ್ತನರಗಳು ಅದನ್ನ ಆ ಲೇಸರ್ ಕಿರಣಗಳನ್ನ ಕೊಟ್ಟಾಗ ಅದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗೋದ್ರಿಂದ ನರದಲ್ಲಿ ಊತ ಇರೋದು ಶ್ರಿಂಕ್ ಆಗಿ ನರ ತಕ್ಕ ಮಟ್ಟಿಗೆ ಆರೋಗ್ಯಕರವಾಗಿ ಉಳಿಯುತ್ತೆ. ಸೊ ಇದು ಲೇಸರ್ ಮಾಡ್ಬೋದು. ಕೆಲವು ಸತಿ ಮಧ್ಯಭಾಗನೇ ಅಫೆಕ್ಟ್ ಆಯ್ತು ಅಂದ್ರೆ, ಮ್ಯಾಕ್ಯುಲಾದು ಮಧ್ಯಭಾಗ ಫೋವಿಯಾ ಅಂತ ಹೇಳ್ತೀವಿ. ಆ ಫೋವಿಯಾ ಅಫೆಕ್ಟ್ ಆದ್ರೆ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಕೆಲವು ಸತಿ ಒಂದೊಂದು ಇಂಜೆಕ್ಷನ್ ಅಲ್ಲಿ ರೆಸ್ಪಾಂಡ್ ಆಗುತ್ತೆ, ಕೆಲವು ಸತಿ ಪದೇ ಇಂಜೆಕ್ಷನ್ ಕೊಡಬೇಕಾಗತ್ತೆ. ತುಂಬಾ ಜಾಸ್ತಿ ಇದ್ರೆ ಮೊದಲೆತ್ಕೋತಾನೆ 3-4 ಇಂಜೆಕ್ಷನ್ ಕೊಡಬೇಕು. ಆಮೇಲೆ ಒಂದು ಹಿಡಿತಕ್ಕೆ ಬಂದ್ರೆ ಆವಾಗ ಒಂದು 6 ತಿಂಗಳಿಗೋ 2 ವರ್ಷಕ್ಕೋ 5 ವರ್ಷಕ್ಕೋ ಒಂದೊಂದು ಇಂಜೆಕ್ಷನ್ ಕೊಡ್ತಾ ಹೋಗ್ತೀವಿ. ಸೊ ಇದು ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂದ್ರೆ ಕಣ್ಣಲ್ಲಿ ರಕ್ತ ಬರೋದು ಅಥವಾ ನರ ಸೆಳ್ಕೊಳ್ಳೋದು, ಆ ತರ ಏನಾರ ರೆಟಿನಲ್ ಡಿಟ್ಯಾಚ್ಮೆಂಟ್ ಏನಾರ ಆಯ್ತು ಅಂದ್ರೆ ಅದಕ್ಕೆ ಆಪರೇಷನ್ ಮಾಡ್ತೀವಿ. ವಿಟ್ರೆಕ್ಟಮಿ ಅಂತ ಹೇಳಿ ಸಿಲಿಕಾನ್ ಆಯಿಲ್ ಅಂತೆಲ್ಲ ಹಾಕಿ, ಸಿಲಿಕಾನ್ ಆಯಿಲ್ನ ಒಂದು 2-3 ತಿಂಗಳು ನರ ಸ್ವಲ್ಪ ಸ್ಟೆಬಿಲೈಸ್ ಆದ್ಮೇಲೆ ಸಿಲಿಕಾನ್ ಆಯಿಲ್ ತೆಗಿಯೋಂಥದ್ದು ಆಪರೇಷನ್ ಮಾಡ್ತೀವಿ. ಸೊ ಈ ರೀತಿ ಬೇರೆ ಟ್ರೀಟ್ಮೆಂಟ್ಗಳು ಇರುತ್ತೆ.